ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಬಲಾದ ಕೆರೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಶಾಸಕರಾದ ಯಶವಂತರೇಗೌಡ ವಿಠ್ಠಲಗೌಡ ಪಾಟೀಲ್. ಹೌದು ವೀಕ್ಷಕರೇ, ದಿನಾಂಕ 11/7/2025 ಇಂಡಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಯಶವಂತರೇಗೌಡ ವಿಠ್ಠಲಗೌಡ ಪಾಟೀಲರು ಬಬಲಾದ ಕೆರೆಗೆ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಗುರಣಗೌಡ ಪಾಟೀಲ್, ಸಿದ್ದರಾಯಗೌಡ ಎಸ್ ಬಿರಾದಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಚೋರ್ಗಿ ಪರಮ ಪೂಜ್ಯರು, ಮಲ್ಲೋ ಬೋಸ್ಗಿ, ನೀಲಕಂಠ ರೂಗಿ, ಚಡಚಣದ AW ರವರು, ಬಸನಗೌಡ ಹಂಚನಾಳ್, MB ಬಿರಾದಾರ್, ಅಧ್ಯಕ್ಷರು, ಗುರುಬಸವ ಶಿಕ್ಷಣ ಸಂಸ್ಥೆ, ರಮೇಶ್ ಗೌಡ ಬಿರಾದಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಚವಡಿಹಾಳ್, ಇಂಡಿ AW ರವರು, ಹಂಜಗಿ ಅಧ್ಯಕ್ಷರು, ಅಶೋಕ್ ಗೌಡ ಪಾಟೀಲ್, ಗೋವಿಂದ ರಾಠೋಡ್, ಶಿವರಾಜ್ ಬಿರಾದಾರ್, YS ಪೂಜಾರಿ ಸೇರಿದಂತೆ ಇನ್ನೂ ಅನೇಕ ಅಧಿಕಾರಿಗಳು, ಅದೇ ರೀತಿಯಾಗಿ ಬಬಲಾದ್ ಮತ್ತು ಚವಡಿಹಾಳ ಗ್ರಾಮದ ಸಮಸ್ತ ರೈತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಗುರುಬಸವ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ರೀಯುತ AS ಪಾಟೀಲ್ ಇವರು ಸ್ವರಚಿತ ಕವನ ವಾಚನ ಮಾಡಿದರು. ನಂತರ ಗುರಣಗೌಡ ಪಾಟೀಲರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ತದನಂತರ ಶಾಸಕರು ತಮ್ಮ ವಿಚಾರಧಾರೆಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ. ವೀಕ್ಷಕರೇ, ಶಾಸಕರಿಂದಲೇ ಅವರ ವಿಚಾರಧಾರೆಗಳ ಸರಮಾಲೆಯನ್ನು ಅರಿಯೋಣ ಬನ್ನಿ. ಅಭಿವೃದ್ಧಿ ಅಧಿಕಾರ ಯಶವಂತರೇಗೌಡ ಪಾಟೀಲ್ರಿಗೆ ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಸಮರ್ಪಯಾಮಿ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಯ ವೈ ನಮೋ ನಮಃ. ಭವೆ ಭವೆ ನಾತಿ ಭವೆ ಭವೋದ್ಭವಾಯ ನಮಃ. ಓಂ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮಃ. ಬಲಾಯ ನಮಃ ಬಲಪ್ರಮತನಾಯ ಮನೋನ್ಮನಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರಭ್ಯಃ ಸರ್ವೇಭ್ಯೋ ಸರ್ವಶರ್ವೇಭ್ಯೋ ಶ್ರೀಮನ್ ವಿಶ್ವರೂಪೇಭ್ಯಃ. ಗಣನಾನ್ತ್ವಾ ಗಣಪತಿಗುಂ ವಾಮಹೇ ಕವಿಂ ಕವೀನಾಮುಪಮಸ್ಯಮಸ್ತಂ. ಜ್ಯೇಷ್ಠರಾಜಂ ಬ್ರಹ್ಮಣಂ ಬ್ರಹ್ಮಣ ಆನಸ್ಪನ ಶೂನ್ಯಂದಿ ವೇತ್ತಿ ಸೇದ ಸಾಧನಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಉರ್ವಾರಕಮ್ಯೋ ಬಂಧನಾ ಮೃತ್ಯೋರ್ಮುಕ್ಷ್ಯಾಮೃತಃ. ಹರವಂ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯಂ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹುಃ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಾಗಂ ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಂ ಪರಂ ಶಿವಂ. ನಮಸ್ತಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ರುಣಾಯ ಚ ಪಶುಪತಯೇ ಚ ಕ್ರೇವದಾಯ ಚ ಸೂರ್ಯೋದಯ ಚ ನಮಸ್ತಾಯ ಚ ವಾಮನಾಯ ಚ. ಇತಿ ಹಸ್ತ ಪೂಜಾಂ ಶುದ್ಧೋದಕೇನ ಸ್ನಾಪಯ ಗಂಗಾ ಪೂಜಾಂ ಶುದ್ಧೋದಕೇನ ಸ್ನಾಪಯಾಮಿ ಆವಯಾಮಿ ಪೂಜಯಾಮಿ ನಮಸ್ಕರಾಮಿ. ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ವಿಶ್ವೇಶ ಜಾತಾಯ ವಿಶ್ವದಿವಿಜಾಯ ವಿಶ್ವೇಶ ಜಾತಾಯ ವಿಶ್ವದಿವಿಜಾಯ ಶಿವ ವಿಶ್ವಭವ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ಭವಮೂಲಭಂಗಾಯ ಮಂಗಲಂ ಶಿವ ಶಿವಲಿಂಗ ಸಂಗಾಯ ಮಂಗಲಂ. ಭವಮಂಗಲಾಂಗಾಯ ಶಿವಪಿಂಗಚೂಡಾಯ ಕವಿತುಂಗ ಶಿವ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ಕಾಶೀಪುರೇಶಾಯ ಮಂಗಲಂ ಕವಿ ಕಾಶೀನಾಥೇಶಾಯ ಮಂಗಲಂ. ಕ್ಲೇಶೋಪಹಾರಾಯ ಕ್ಲೇಶ ಪ್ರಮೋಚಾಯ ಕ್ಲೇಶೋಪಹಾರಾಯ ಕ್ಲೇಶ ಪ್ರಮೋಚಾಯ ಶ್ರೀಶಾದಿಮಾನ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ಕರ್ಪೂರಾವತಿ ಕಾರುಣ್ಯಂ ರುಡಹರ ದೇವಗೆ ಕರ್ಪೂರಾವತಿ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಬರ್ಗೆ ಗೋಚರ ಬಾಲಚಂದ್ರ ಬರ್ಗೆ
ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರಾರುತಿ ವಾರಿಜೋದ್ಭವ ಶಿರಮಹರಿದನು ಹರ ಮಹಾದೇವಗೆ ವಾರಿಜೋದ್ಭವ ಶಿರಮಹರಿದನು ಹರ ಮಹಾದೇವ ಷಣ್ಮುಖನಿಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯರುತಿ ಶರಣು ಜನಕ್ಕೆ ವರವ ನಿಂತನು ಪರಮ ಪಾರ್ವತಿ ಹರಸಗೆ ಶರಣು ಜನಕ್ಕೆ ವರವ ನಿಂತನು ಪರಮ ಪಾರ್ವತಿ ಹರಸಗೆ ದರ್ಯೋಧಿಕವದನು ಹನ್ನರಪುರದ ಚಿತ್ತಾರಾಮಗೆ ಹರಪುರದ ಚಿತ್ತಾರಾಮಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರನಿಗೆ ಕರ್ಪೂರಾರುತಿ ಹರ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಂ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವಾರಾಧನಾಂ ಶ್ರೀಮ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಜಯ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ ಕಿ ಜಯ ಸಕಲ ಸಾಧು ಸಂತ ಮಹಾರಾಜ ಕಿ ಜಯ 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 ಮಂಗಲಂ ಜಯ ನಮಃ ಪಾರ್ವತಿ ಶಿವಾರಾಧನಾಂ ಈಗ ಈ ಕಡೆ ಬರೀ ಹಿಂಗ್ಸಿದ ವಾಪ್ಯಾದಿಪ್ಪ ಅಲ್ಲೇ ಬರೀ ಕೈ ಅಷ್ಟೇ ಬರೀ ಕೈ ಹಚ್ಚಿಬಿಡು ಅಪ್ಪಾಜಿ ಬರೀ ಕೈ ಹಚ್ಚಿಬಿಡು ಬರೀ ಕೈ ಹಚ್ಚಿಬಿಡು ಹಾ ಬೇಡ ಬೇಡ ಫೋಟೋ ಗಾಳಿಗೆ ತಂಡಿ ಬರ್ತೇನೆ ಗಾಳಿ ಹಿಂಗೈತಿ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೆ ಶರ್ಪಾಭೂಷಣ ಗೌರಿ ಹರನಿಗೆ ಗಂಗಾಧರನಿಗೆ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೆ ಭಾವ ಪುರಿತನಿಗೆ ಭಾವ ಜವೈರಿಗೆ ಭಾವ ಪುರಿತನಿಗೆ ಭಾವ ಜವೈರಿಗೆ ಭವ ಬಲಿಯರು ಬೆಳಗಿರೆ ಶಂಕರನಿಗೆ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೆ ಶರ್ಪಾಭೂಷಣ ಗೌರಿ ಹರನಿಗೆ ಗಂಗಾಧರನಿಗೆ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೆ ರಾಜ ರಾಜಾತ್ಮಗೆ ರಾಜ ಶೇಖರನಿಗೆ ರಾಜ ರಾಜಾತ್ಮಗೆ ರಾಜ ಶೇಖರನಿಗೆ ರಾಜ ತೇಜಾಗ್ ಬೆಳಗಿರೆ ನೀರೆ ಶಂಕರನಿಗೆ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೆ ಶರ್ಪಾಭೂಷಣ ಗೌರಿ ಹರನಿಗೆ ಗಂಗಾಧರನಿಗೆ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೆ ದೇವ ದುರ್ಗೇಶ ಗ ದೇವ ಮಹೇಶ ಗ ದೇವ ದುರ್ಗೇಶ ದೇವ ಮಹೇಶ ಗ ದೇವಾದಿ ದೇವ ಗ ಬೆಳಗಿರೆ ಶಂಕರನಿಗೆ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೆ ಶರ್ಪಾಭೂಷಣ ಗೌರಿ ಹರನಿಗೆ ಗಂಗಾಧರನಿಗೆ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೆ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೆ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೆ ಹರ ಓಂ ಚೇತನಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ರಮಾದೇವ್ ಶ್ರೀಮ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ की जय श्री रमण सिद्धेश्वर महाराज की जय श्री वीरभद्रेश्वर महाराज की जय सकल साधु संत महाराज की जय जय मंगलम जय नमः ಪಾರ್ವತೀಶ್ವರ ಅವರಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೆ ವಿಶೇಷವಾಗಿ ಈ ವಿಸರ್ಗದ ಮಧ್ಯದಲ್ಲಿ ಗಂಗಾಮಾತೆಯ ಪೂಜೆಯನ್ನು ಮಾಡುವುದರೊಂದಿಗೆ ಖುಷಿಯಾಗಿ ಎಲ್ಲರೂ ರೈತಾಪಿ ವರ್ಗದವರು ಆಮೇಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಸೇರಿದ್ದು ಒಂದು ವಿಶೇಷ. ಬಹುಶಃ ಸನ್ಮಾನ್ಯ ಶ್ರೀ ಯಶವಂತರಾವ್ ಪಾಟೀಲ್ ರವರ ಜೀವನ ಸಾಧನೆ ಕುರಿತು ನಾನು ಸುಮಾರು 40 ವರ್ಷಗಳಿಂದ ಅವಲೋಕನ ಮಾಡ್ತಾ ಬಂದಿರುವ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಪೂಜ್ಯ ಅವರ ತಂದೆಯವರಾದಂಥ ವಿಠ್ಠಲಗೌಡ ಪಾಟೀಲ್ ಅವರು 80ರ ದಶಕದಲ್ಲಿ ಮಾಡಿದ ಒಂದು ರಾಜಕೀಯ ಕ್ರಾಂತಿ ಈ ಹಂತಕ್ಕೆ ಬಂದು ತಲುಪಿದೆ ಅಂದ್ರೆ ಅದು ಬಹುಶಃ ಇಂಡಿ ತಾಲೂಕಿನ ಎಲ್ಲಾ ಜನರಿಗೂ ಗೊತ್ತಿದೆ. ನಾನು ಕೂಡ ನನ್ನದೇ ಆದಂತಹ ಕೆಲವೊಂದು ತೊದಲು ನುಡಿಗಳಲ್ಲಿ ಅವರ ಜೀವನ ಸಾಧನೆಯನ್ನು ಕುರಿತು ನಾನು
ಬರಿತೀನಿ ಅಂತಂದ್ರೆ ಬಹುಶಃ ಕುರುಡನೊಬ್ಬ ಆನೆಯನ್ನ ವರ್ಣಿಸಿದಲ್ಲ ಆಗ್ತದ ಅಂತ ಹೇಳಿ ನನಗೆ ಅವರ ವ್ಯಕ್ತಿತ್ವ ಜೀವನ ಸಾಧನೆ ಸೆರೆ ಹಿಡ್ಲಿಕ್ಕೆ ಅಸಾಧ್ಯ ಅನ್ನೋದು ಕೂಡ ನಾನು ಒಪ್ಪಿಕೊಂಡು ನನ್ನ 4 ವಿಚಾರಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನಿಸ್ತೇನೆ. ಉಭಯ ಗಡಿಗಳ ಅಭಯ ಕ್ಷೇತ್ರದ ಆಧ್ಯಾತ್ಮದ ತವರು ಲಕ್ಷಣ. ಉಭಯ ಗಡಿಗಳ ಅಭಯ ಕ್ಷೇತ್ರದ ಆಧ್ಯಾತ್ಮದ ತವರು ಲಕ್ಷಣ. ಸಾಧು ಸಂತರು ಯೋಗಿ ಮಹಾಂತರು ಭೀಮೆಯ ಮಣ್ಣಿನಲ್ಲಿ ಕಣಕಣ. ಸಾಧು ಸಂತರು ಯೋಗಿ ಮಹಾಂತರು ಭೀಮೆಯ ಮಣ್ಣಿನಲ್ಲಿ ಕಣಕಣ. ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ವಿಠ್ಠಲ ಗೌಡರಿಗೆ ಸಿದ್ಧಲಿಂಗರೇ ಪಂಚಪ್ರಾಣ. ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ವಿಠ್ಠಲ ಗೌಡರಿಗೆ ಸಿದ್ಧಲಿಂಗರೇ ಪಂಚಪ್ರಾಣ. ಪಡನೂರಿನ ಪವಾಡ ಪುರುಷಗೆ 80ರ ದಶಕವಾಯಿತು ರಾಜಕೀಯ ರಣಕಣ. ಪಡನೂರಿನ ಪವಾಡ ಪುರುಷಗೆ 80ರ ದಶಕವಾಯಿತು ರಾಜಕೀಯ ರಣಕಣ. ಆಧ್ಯಾತ್ಮ ಗುಂಗಿನ ಭಕ್ತ ಸಿದ್ಧಲಿಂಗನ ಜನಮತ ಮಾಡಿತು ರಾಜಕೀಯ ಬಹಿರಂಗ. ಆಧ್ಯಾತ್ಮ ಗುಂಗಿನ ಭಕ್ತ ಸಿದ್ಧಲಿಂಗನ ಜನಮತ ಮಾಡಿತು ರಾಜಕೀಯ ಬಹಿರಂಗ. ಸಪ್ತ ಸಂಕಟ ದಾಟಿ ಗುಪ್ತ ಕೂಟವನ್ನೆತ್ತಿ ಮಾಡಿದರು ವೈರಿಗೆ ಗರ್ವಭಂಗ. ಸಪ್ತ ಸಂಕಟ ದಾಟಿ ಗುಪ್ತ ಕೂಟವನ್ನೆತ್ತಿ ಮಾಡಿದರು ವೈರಿಗೆ ಗರ್ವಭಂಗ. ಕಾವಿ ಎಂಬ ತ್ಯಾಗದ ಮನೆಗೆ ಖಾದಿ ಎಂಬ ಸಮಾಜ ಸೇವೆಗೆ ಧರಿಸಿದರು ಶ್ವೇತರಂಗ. ಕಾವಿ ಎಂಬ ತ್ಯಾಗದ ಮನೆಗೆ ಖಾದಿ ಎಂಬ ಸಮಾಜ ಸೇವೆಗೆ ಧರಿಸಿದರು ಶ್ವೇತರಂಗ. ಶಾಂತಿ ತಾಳ್ಮೆ ಸಹನೆಯೇ ಯಶಸ್ಸಿನ ಗುಟ್ಟೆಂದು ತಿಳಿಸಿದರು ರಾಜಕೀಯ ಚದುರಂಗ. ಶಾಂತಿ ತಾಳ್ಮೆ ಸಹನೆಯೇ ಯಶಸ್ಸಿನ ಗುಟ್ಟೆಂದು ತಿಳಿಸಿದರು ರಾಜಕೀಯ ಚದುರಂಗ. ವಿರೋಧಿಗಳ ರಾಗ ದ್ವೇಷ ಅಸೂಯೆಗಳಿಗೆ ಜನಪರ ಕೆಲಸಗಳಾದವು ಪ್ರತ್ಯುತ್ತರ. ವಿರೋಧಿಗಳ ರಾಗ ದ್ವೇಷ ಅಸೂಯೆಗಳಿಗೆ ಜನಪರ ಕೆಲಸಗಳಾದವು ಪ್ರತ್ಯುತ್ತರ. ತಂದೆಯ ಹೆಸರಿಗೆ ಉಸಿರನ್ನು ಬೆರೆಸಿ ಆದರೂ ತಾಲೂಕಿನ ವರಪುತ್ರ. ತಂದೆಯ ಹೆಸರಿಗೆ ಉಸಿರನ್ನು ಬೆರೆಸಿ ಆದರೂ ತಾಲೂಕಿನ ವರಪುತ್ರ. ಮಾತೆ ಕೆಲಸಾಗಬಾರದು, ಮಾತೆ ಕೆಲಸಾಗಬಾರದು, ಕೆಲಸವೇ ಮಾತಾಡಬೇಕೆಂಬುದೇ ಅವರ ಜೀವನ ಮಂತ್ರ. ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಸಾಕ್ಷಿಯಾಗಿದೆ ವಿಧಾನಸೌಧದ ಆಡಳಿತ ಯಂತ್ರ. ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಸಾಕ್ಷಿಯಾಗಿದೆ ವಿಧಾನಸೌಧದ ಆಡಳಿತ ಯಂತ್ರ. ಬೆಳೆದ ಕಬ್ಬಿಗೆ ರೈತನ ಬೆವರಿಗೆ ಸಿಕ್ಕಿರಲಿಲ್ಲ 4 ದಶಕಗಳು ಕಿಮ್ಮತ್ತು. ಬೆಳೆದ ಕಬ್ಬಿಗೆ ರೈತನ ಬೆವರಿಗೆ ಸಿಕ್ಕಿರಲಿಲ್ಲ 4 ದಶಕಗಳು ಕಿಮ್ಮತ್ತು. ಭೀಮಾಶಂಕರ್ನ ಬಿಡುಗಡೆಯಿಂದ ಆಯಿತು ರೈತರಿಗೆ ಕಳೆಯಿತು ರೈತರ ಆಪತ್ತು. ಭೀಮಾಶಂಕರ್ನ ಬಿಡುಗಡೆಯಿಂದ ಕಳೆಯಿತು ರೈತರ ಆಪತ್ತು. ಜನನಾಯಕನ ನಡಿಗೆ ಸಮಾಜದ ಹಿತದೆಡೆಗೆ, ಜನನಾಯಕನ ನಡಿಗೆ ಸಮಾಜದ ಹಿತದೆಡೆಗೆ ಎಂಬುದೇ ಇವರ ತಾಕತ್ತು. ಸಕ್ಕರೆ ಸಿಹಿ ನಿಂಬೆ ನಂಬಿಕೆ ಮಿನಿ ವಿಧಾನಸೌಧವಾಗಿವೆ ಕ್ಷೇತ್ರದ ಸಂಪತ್ತು. ಸಕ್ಕರೆ ಸಿಹಿ ನಿಂಬೆ ನಂಬಿಕೆ ಮಿನಿ ವಿಧಾನಸೌಧಗಳಾಗಿವೆ ಕ್ಷೇತ್ರದ ಸಂಪತ್ತು. ಸಾಧುಗೆ ಸಾಧು ಮಧುರರಿಗೆ ಮಧುರ ಮೇಲೆ ಪಾರಂಪರಿಕ ರಾಜಕೀಯ ಚತುರ. ಸಾಧುಗೆ ಸಾಧು ಮಧುರರಿಗೆ ಮಧುರ ಮೇಲೆ ಪಾರಂಪರಿಕ ರಾಜಕೀಯ ಚತುರ. ಗಡಿ ಭಾಗದ ತಾಲೂಕನ್ನು ಜಿಲ್ಲೆ ಮಾಡುವ ಶಪಥಗೈದ ಹ್ಯಾಟ್ರಿಕ್ ಸರದಾರ. ಗಡಿ ಭಾಗದ ತಾಲೂಕನ್ನು ಜಿಲ್ಲೆ ಮಾಡುವ ಶಪಥಗೈದ ಹ್ಯಾಟ್ರಿಕ್ ಸರದಾರ. ಅಭಿವೃದ್ಧಿ ಮಂತ್ರದೆಡೆ ಜನಗಣಮನ ಸುಖವಾಗಿರಲೆಂದು ಶಾಸಕರಾದರು ಜನಪರ. ಆರೋಗ್ಯವಾಕ್ಯ ವೃದ್ಧಿಸಲಿ ಶಪಥ ಸಾಕಾರವಾಗಲೆಂದು ಶುಭ ಕೋರುವೆ ನಿರಂತರ. ಎಲ್ಲರಿಗೂ ನಮಸ್ಕಾರ. ಅನುಭವಿ ಸಂತೋಷ್ ಬಿರಾದರ್, ಸಂತೋಷ್ ಅಣ್ಣಾರೈ ಬಿರಾದರ್ ಮಾನ್ಯ ಶಾಸಕರಿಗೆ ಸನ್ಮಾನವನ್ನು ವಹಿಸಬೇಕಂತ, ಸನ್ಮಾನ ನಿಭಾಯಿಸಬೇಕಂತ ವಿನಂತಿ ಮಾಡಿಕೊಳ್ತೇವೆ. ಸಂತೋಷ್ ಅಣ್ಣಾರೈ ಬಿರಾದರ್ ಇವ್ರ ಕಡೆಯಿಂದ ಕೂಡ ನಮ್ಮ ರೈತರ ಪರವಾಗಿ ನಾವು ಅನುಕೂಲ ಮಾಡಿದ್ರಿ ಅಂತ ಸನ್ಮಾನವನ್ನು ಕಮಲಗಳಿಂದ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಬದಲಾಗಿ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ರೇವಣಸಿದ್ದೇಶ್ವರರ ಕರ್ತೃ ಗದ್ದಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಭಾಗ್ಯ ಅರ್ಪಿಸುವ ಕಾರ್ಯಕ್ರಮದ ದಿವ್ಯ ಸಾಲಿಗೆ ವೇಷಿಸಿದ ವೇದಮೂರ್ತಿ ಗುರುಗಳಿಗೆ ಪಾದಕಕ್ಕೂ ನನ್ನ ಹಣೆಮಳೆದು ಇದೀಗ ತಾನೇ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದಿಂದ ಬೆಂಬಲದಿಂದ ಇದೀಗ ತಾನೇ ಗಂಗಾ ಮಾತೆಗೆ ಬಾಗಿನ ಅರ್ಪಿಸಿದ ನಮ್ಮ ಮತ್ತು ನಿಮ್ಮೆಲ್ಲರ ಅತ್ಯಂತ ಚರ್ಚೆ ಹೃದಯದ ಶಾಸಕರಾದ ಯಶವಂತರಾಯಣ್ಣ ಪಾಟೀಲ್ ಅವರೇ,
ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಿರಿಯರಾದ ಶಿವರಾಯಗೌಡ ಪಾಟೀಲ್ ಅವರೇ, ಗುರುಮಹೋತ್ಸವ ಕಾಲೇಜಿನ ಆಡಳಿತ ಅಭಿವೃದ್ಧಿಯ ಕಾರ್ಯಕ್ರಮಗಳು ಸುವರ್ಣ ಅಕ್ಷರದಲ್ಲಿ ಗಿನ್ನಿಸ್ ದಾಖಲೆಯಾಗಿ ಮಾರ್ಪಟ್ಟಿದೆ ಅನ್ನೋದು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ 224 ಶಾಸಕರ ಪೈಕಿ ಕಿಶನ್ಗೌಡ ಅವರು ಬಹಳ ಮುತುವರ್ಜಿ ವಹಿಸಿ ದೂರದೃಷ್ಟಿಯಿಂದ ಸುಮಾರು 4-5 ವರ್ಷದಿಂದ ಇದೇ ಕೆರೆಗಳಿಗೆ ನಾವು ಸಣ್ಣ ಕೆಲಸ ಮಾಡಿದ್ದೇವೆ ಗೌಡರು. ಅವಾಗ ನೀರು ಇಟ್ಟಿಲ್ಲ, ಬರೀ ಕಲ್ಲಿದ್ದು ಮೂಳಿದ್ದು ಅಂತ ಒಂದು ಕೆರೆ. ಮತ್ತೆ ನಾವು ನೋಡಕ್ಕಾಗಿ ನಾವು ಎಲ್ಲಿ ಕೃಷ್ಣಾ ನದಿ ಹೋಗಿದ್ದೇವೆ, ಭೀಮಾ ನದಿ ಧರ್ಮವಾಗಿದ್ದೇವೆ ಅನ್ನಂಗ ಭಾಸವಾಗ್ತಿದ್ದೆ ಅನ್ನೋಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೇನೆ. ಇದಕ್ಕೆಲ್ಲ ಕಾರಣೀಭೂತರು ಯಾರಾದರೂ ಈ ನಮ್ಮ ಕ್ಷೇತ್ರದಲ್ಲಿ ಇದ್ದರೆ ಅದು ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಇದಕ್ಕೆ ದಯಮಾಡಿ ನಾವು ನಾಳೆ ಬರುವ 14ನೇ ತಾರೀಕಿಗೆ 14ನೇ ತಾರೀಕಿನ ಇಂಡಿ ನಗರಕ್ಕೆ ಬೃಹತ್ ಪ್ರಮಾಣದ 4,555 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿ ಶಂಕುಸ್ಥಾಪನೆ ಮತ್ತು ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ರೈತಾಪಿ ಜನರು, ನಮ್ಮ ಅಣ್ಣ ತಮ್ಮಂದಿರು ಹಾಗೂ ಹಿರಿಯರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಸೇವಕನ್ನು ಕೊಡಬೇಕು. ಅದೇ ರೀತಿಯಾಗಿ ಈ ಬಂದಂತ ನೀರನ್ನು ಕೂಡ ಬಹಳ ಬೆಳವಣಿಗೆ ಆಗ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಈಗಾಗಲೇ ಸುಮಾರು 18 ಕೆರೆಗಳು, ಈಗಾಗಲೇ 10-12 ಕೆರೆಗಳ ಗ್ರಾಮಕ್ಕೆ ಹೋದಾಗ ಆ ಗ್ರಾಮದ ಹಿರಿಯರ, ಗ್ರಾಮದ ರೈತರ ಹರ್ಷೋದ್ಗಾರ, ಉಲ್ಲಾಸ, ಸಂತೋಷ ಅದು ಮುಗಿದು ಬಿಟ್ಟಿದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಅದಕ್ಕೆ ನಾವು ನೀವು ಎಲ್ಲರೂ ಕೂಡಿ ಆ ದೇವಾದಿ ದೇವತೆಗಳಿಗೆ ಗ್ರಾಮದ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರನ ಸ್ಮರಣೆ ಮಾಡಿ ನಡೆದಾಡುವ ದೇವರಾಗಿ ನಮ್ಮೆಲ್ಲರಿಗೂ ಆದರ್ಶರಾಗಿರ್ತಕ್ಕಂಥ, ಈ ಪ್ರಪಂಚ ಕಂಡ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಮಹಾಸ್ವಾಮಿಗಳನ್ನ ಸ್ಮರಿಸಿ ಇವತ್ತು ಬಬಲಾದ ಕೆರೆಗೆ ದುರ್ಗಾ ಮಾತೆಯನ್ನ ಪೂಜೆ ಮಾಡುವ ಮುಖಾಂತರ ಬಾಗಿನವನ್ನ ಎಲ್ಲ ಗುರು ಹಿರಿಯರ ಸಮಕ್ಷಮದಲ್ಲಿ ಆ ಪೂಜೆಯನ್ನು ಮಾಡಿದ್ವಿ. ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಪೂಜ್ಯ ಸ್ವಾಮಿಗಳಿಗೆ ಅತ್ಯಂತ ಭಕ್ತಿಯಿಂದ ಹಣೆ ಮಾಡಿದ ಹೆಚ್ಚಿನ ಅವಶ್ಯಕತೆ ಇಲ್ಲ. ಅದಕ್ಕೆ ಗುರುಗೌಡರು ಕೆಲವು ವಿಷಯಗಳನ್ನ ಇಲ್ಲಿ ಮಾತನಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡತಕ್ಕಂಥ ಅವಶ್ಯಕತೆ ಇಲ್ಲ. ಬಹಳ ಸಂತೋಷದಿಂದ ಕೃಷ್ಣೆಯ ಗಂಗೆ ನಮ್ಮ ಭಾಗಕ್ಕೆ ಬಂದಿದ್ದಾರೆ. ಈ 19 ಕೆರೆಗಳಿಗೆ ಕಳೆದ ಕೆಲವು ದಿನಗಳಿಂದ ಫೆಬ್ರವರಿ 4ನೇ ತಾರೀಕಿನ ದಿವಸ ನಾಗಠಾಣ ಕ್ಷೇತ್ರದ ಶಾಸಕರು ನಾವು ಕೂಡಿ, ಯಾಕಂದ್ರೆ 2 ವಿಧಾನಸಭಾ ಕ್ಷೇತ್ರದಲ್ಲಿ 13 ಇಂಡಿ ವಿಧಾನಸಭಾ ಕ್ಷೇತ್ರದ ಕೆರೆಗಳು, 6 ಕೆರೆಗಳು ನಾಗಠಾಣ ವಿಧಾನಸಭಾ ಕ್ಷೇತ್ರದ ಚರ್ಚಣ ತಾಲೂಕಿನಲ್ಲಿರ್ತಕ್ಕಂಥ ಕೆರೆಗಳಿಗೆ ಸಾಂಕೇತಿಕವಾಗಿ ಟ್ರಯಲ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ನಾವು. ಯಾಕಂದ್ರೆ ಮುಂದೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇದಾಗ ಬೇಸಿಗೆ ಇರ್ತದೆ, ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಸದಾಶಯದಿಂದ ಮಾಡಿದ್ವಿ. ಅದರ ಅವತ್ತೇ ಘೋಷಣೆ ಮಾಡಿದ್ವಿ ನಾವು. ಈ ಕಾರ್ಯಕ್ರಮ ಲೋಕಾರ್ಪಣೆಗೊಳಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ರಾಜ್ಯಕ್ಕಂದ ಒಬ್ಬ ಅಪರೂಪದ ನಾಯಕ, ಜನಪರ, ಅತ್ಯಂತ ಬಡವರ ಪರವಾದಂತಹ ಗಟ್ಟಿ ನಿಲುವುಗಳನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನ ಲೋಕಾರ್ಪಣೆಗೊಳಿಸ್ತಾರೆ. ಹಾಗೆ ನೀರಾವರಿ ಖಾತೆಯನ್ನು ಹೊಂದಿರತಕ್ಕಂಥ, ಸಂಘಟನೆಗೆ ಇನ್ನೊಂದು ಹೆಸರಾಗಿರ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರಿಬ್ಬರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಲೋಕಾರ್ಪಣೆಗೊಳಿಸಬೇಕಂತಕ್ಕಂಥ ಚಿಂತನೆ ಇತ್ತು. ಅದು ನಾಳೆ 14ನೇ ತಾರೀಕಿನ ದಿವಸ ಸಾಕಾರಗೊಳ್ತಾ ಇದೆ. ನಾಳೆ ಸೋಮವಾರ ದಿವಸ ಇಂಡಿ ನಗರಕ್ಕೆ ಇಬ್ಬರು ನಾಯಕರುಗಳು, ಇನ್ನು ಅನೇಕ ಸಚಿವರುಗಳು, ರಾಜಕೀಯ ಮುಖಂಡರುಗಳು, ಶಾಸಕ ಮಿತ್ರರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು. ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಬಹುತೇಕ ನಮ್ಮೆಲ್ಲ ಕೆರೆಗಳನ್ನು ತುಂಬಿದ್ವಿ, ಲೋಕಾರ್ಪಣೆಗೊಳಿಸ್ತಾ ಇದ್ವಿ. ಆ ಕೆರೆಗಳ ಸ್ಥಿತಿಗತಿ ಏನಿದೆ, ನಿಜವಾಗಿ ಎಷ್ಟು ಪ್ರಮಾಣದಾಗ ನೀರು ತುಂಬಿದೆ, ಅದು ಪರಿಸ್ಥಿತಿ ಏನದನ್ನದ ತಿಳ್ಕೊಂಡು ಸೋಲ್ ಮಾಡಿ ಎಲ್ಲೋ ಒಂದ್ ಕಡೆ ಕೂತು ಗ್ರಾಮದ 4 ಮಂದಿ ಹಿರಿಯರು ಹೇಳೋದ್ರ ಮೇಲೆ ಕೆರೆ ನೀರು ಬಂದಾಗ ನಿಂತ ವಾಸ್ತವಿಕತೆಯನ್ನ ಏನದನ್ನು ತಿಳ್ಕೊಂಡು ಪೂಜೆನೂ ಸಲ್ಲಿಸಂಗಾಯ್ತು. ಯಾಕಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಪೂರ್ವಜರ ಸಂಸ್ಕಾರ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಗಂಗೆಗೆ ಪೂಜೆಯನ್ನು ಮಾಡ್ತೀವಿ ನಾವು. ಇವತ್ತು ಡ್ಯಾಮ್ಗಳಲ್ಲಿ ಎಲ್ಲೆಲ್ಲಿ ನೀರುಗಳ ಶೇಖರಣೆ ಆಗ್ತದೆ, ಇಂಥ ಕೆರೆಗಳಲ್ಲಿ ಬಾಗಿನ ಅರ್ಪಿಸ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ದೇಶದ್ದು. ಸೊ ಅಂತ ಒಂದು ಸಂಸ್ಕೃತಿನೂ ಆಗ್ತದೆ, ಎಲ್ಲ ವಾಸ್ತವಿಕತೆಯನ್ನು ನೋಡಿದಂಗೆ ಆಗ್ತದೆ.
ಮತ್ತು ಅನೇಕ ಮತ್ತೊಂದಿಟ್ಟು ಹೊರೆನೂ ಮಾಡ್ಕೊಂಡು ಹೋಗೋಕೆ ಅನುಕೂಲ ಆಗ್ತದೆ. ನಾ ಎಲ್ಲ ಮುಗಿದಾತು ಬಂದಿದೆ, ಮತ್ತೆ ತಪ್ಪಿಸಿಕೊಟ್ರೆ ಮತ್ತೆ ಮುಂದೆ ಚಾಲು ಅಂದ್ರೆ ನಾನೇನು ತಪ್ಪು ಅನ್ನಂಗಿಲ್ಲ. ಡಾಕ್ಟರ್ ಬಲ್ಲಿ ಹೋಗಾದ್ರೆ ಬರೀ ಒಂದು ಹೇಳ್ತಾರಂಗಿಲ್ಲ, ತಲೆ ನುಸ್ತದೆ, ಕೆಮ್ಮಿಸ್ತದೆ, ನಗಿಡಬೇಕು, ಹಂಗೆ ಹೇಳ್ದಂಗ ಏನೇನು ಹೇಳ್ಬೇಕು ಅದೆಲ್ಲ ಕೆಲಸ ಹೇಳುದು ನಿಮ್ಮ ಧರ್ಮ ಮತ್ತು ಎಷ್ಟು ಸಾಧ್ಯ ಮಾಡುವುದು ನಮ್ಮ ಕರ್ತವ್ಯ. ಅದನ್ನ ಜೊತೆಗೆಲ್ಲ ಮಾಡುವುದು ಯಾರಿಂದೂ ಸಾಧ್ಯ ಇಲ್ಲ. ಆದ್ರೆ ಯಾವುದು ಮುಖ್ಯವಾಗಿವೆ, ಯಾವುದು ಅತ್ಯವಶ್ಯವಾಗಿದೆ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಆದ್ಯತೆ ಮೇರೆಗೆ ಅದನ್ನು ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನಗಳು ಮಾಡೋಣ ಅಂತಕ್ಕಂಥ ಮಾತ್ರ ಅನೇಕ ಮನವಿಗಳನ್ನ ತಾವು ಕೊಟ್ಟಿದ್ರೆ ಅದು ಸಹಿತ ಹಂತ ಹಂತವಾಗಿ ಮಾಡತಕ್ಕಂಥ ಪ್ರಯತ್ನ ಮಾಡೋದು. ಅವರು ಬಹಳ ಮುಖ್ಯವಾಗಿ ಈ ಭಾಗಕ್ಕೆ ನೀರು ನಮ್ಮ ಪೂರ್ವಜರಿಂದ ಅನೇಕರು, ನಾನಿವತ್ತು ಜೀವರು ಕಾಮಣ್ಣಮ್ಮ ಅವ್ರನ್ನ ನೆನಪಿಸ್ಕೋತೀನಿ. ನಾನು ಯಾವಾಗ ಫಸ್ಟ್ ಇಲ್ಲಿ ಬರ್ತಿದ್ದೆ ಈ ಭಾಗಕ್ಕೆ ನೀರಾವರಿ ಮಾಡಿ ಗೌಡ್ರು ಅಂತ ಹೇಳ್ತಿದ್ರು. ಇವತ್ತು ನಮ್ಮ ಮದುವೆಯಲ್ಲಿ ಇಲ್ಲೋ ಅದರ ಹಿರಿಯ ಜೀವಿ ಅವ್ರ ಆತ್ಮ ಎಲ್ಲರೂ ಇದ್ರೆ ಈ ಕೆರೆಗೆ ನೀರು ಬಿದ್ದು ಈ ಯೋಜನೆಗಳ ಬಂದು ಅಂದ್ರೆ ಅಂತ ಹಿರಿಯರು ಏನು ಕನಸು ಕಂಡಿದ್ರು ಅದು ನನಸಾಗ್ತದ. ಅಂತ ಒಂದು ಕಾರ್ಯ ಇಲ್ಲಿ ನಡಿಲಕತ್ತದ. ಅದಕ್ಕಿಂತ ಸಂತೃಪ್ತಿ ಮನುಷ್ಯನಿಗೆ ಬೇರೆ ಏನು ಬೇಕಂತಕ್ಕಂಥ ಮಾತನ್ನ ನಾನು ಹೇಳಿ ಒಟ್ಟಾರೆ ಈ ಪ್ರದೇಶ ಇಲ್ಲೆಲ್ಲ ಚರ್ಗಿ ಶಾಂತಗೌಡರಾಗ್ಲಿ, ಇವತ್ತು ಆನಂದಪ್ಪ ಮಾಸ್ತರಾಗಲಿ, ಚೌಗ ಇಂಥ ಏನು ಹಿರಿಯರು ಇದ್ರು ನನಗವರ ಭಾವನೆಗಳನ್ನ ಗಮನಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡಿದ್ವಿ. ಈ ಸುತ್ತಮುತ್ತಲಿನ ಗ್ರಾಮದಲ್ಲಿ ಸುತ್ತಮುತ್ತಲ ಸಕ್ಕರ ಹಿಂದಿಗೆ ಹೋಗಿರ್ಬೋದು. ಈ 4-5 ಗ್ರಾಮಗಳು ಹೆಂಗದವಂದ್ರೆ ಬಹಳ ಅನ್ಯೋನ್ಯತೆಯಿಂದ ಬರ್ತಕ್ಕಂಥ ಗ್ರಾಮಗಳಲ್ಲಿ ಎಲ್ಲ ಗ್ರಾಮದ ಹಿರಿಯರ ಏನ ಆಶಯ ಇತ್ತು. ಸುತ್ತಮುತ್ತಲ ಸಕ್ಕರ ಸಹಿತ ನಾವು ಯೋಜನೆ ಮಾಡುವಾಗ ಕೆಳಗಾಗಿತ್ತು ಕೆನಾಲ್. ಅವರು ಒತ್ತಾಯಕ್ಕೆ ಕೆನಾಲ್ನ ಬದಲಿಸಿ ಮೇಲೆ ಹೋಗಿದ್ದೇವೆ ನಾವು. ಸೊ ಯಾರ್ಯಾರ ಅಪೇಕ್ಷೆಗಳು ಏನೇನಿದ್ದು ಈ ಭಾಗದೊಳಗೆ ನನಗೆ ರಾಜಕೀಯವಾಗಿ 35-37 ವರ್ಷ ಏನು ಸಹಾಯ ಮಾಡಿದಾರೆ ಅವರು ಭಾವನೆಗಳನ್ನ ಸ್ಪಂದಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಇಲ್ಲಿ ಶಿವರಾಯಗೌಡರವರು ಒಂದು ಸಹಿತ ಹಿರಿಯರಾಗಿ ಒಂದು ಸ್ವಾರ್ಥದ ಒಂದು ಶಬ್ದ ಹೇಳಿಲ್ಲ. ಇಂಥವ್ರೆಲ್ಲ ಮಾದರಿ ಈ ಭಾಗದಾಗ ಇವ್ರು ಎಲ್ಲಿ ತರ ಇರ್ತಾರ, ಸಮಾಜಕ್ಕೆ ಜನರಿಗೆ ಆಸ್ತಿ ಇದ್ದಾರೆ. ಇಂಥವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ರಾಜಕಾರಣವನ್ನ ಮಾಡಿದೀವಿ. ಸೊ ಅಂತ ಒಳ್ಳೆ ದಾರಿಯಲ್ಲಿ ಸಾಗ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ. ಆಮೇಲೆ ಗುರುಗಳು ಮಕ್ಕಳಿಗಾರ ಅವ್ರ ಆಕ್ಚುಲಿ ಇಲ್ಲಿ ಬರಬಾರ್ದು ಕರೆ, ಆದ್ರೂ ಜನರ ಸಮಸ್ಯೆಗಳಿಗೆ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಈ ಪ್ರದೇಶದಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಇಂಥ ಎಲ್ಲ ಹಿರಿಯರಿಗೆ ಭಗವಂತ ಒಳ್ಳೆದನ್ನು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ, ಜೊತೆಗೆ ಈ ಭಾಗದ ಯೋಜನೆಗಳು ಬಹಳ ಅನುಕೂಲ ಆಗ್ತದೆ. ನೀವು ಕೆರೆ ತುಂಬುದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ, ರೇವಣಸಿದ್ದೇಶ್ವರ ಬಗ್ಗೆ ನಿಮಗೆ ಮಾಹಿತಿ ಇದೆ. ಅದು ಇನ್ನೊಂದು ಈ ಕೆಲವೇ ದಿನಗಳ ಹಿಂದೆ ಒಂದು ದೊಡ್ಡ ಪ್ರಮಾಣದ ಯೋಜನೆಯನ್ನ ತಗೊಂಡಿದ್ದೀವಿ ನಾವು, ತಿರುಗುಂದಿ ಎಕ್ಸ್ಟೆನ್ಷನ್. ನೀವೇನು ಮುಳುವಾಡ ಯಾತ್ ನೀರಾವರಿ ಯೋಜನೆಯ ನೀರು ಬರಲಿ ಅಂತ ಅಂತಿದ್ರೆ ಅದು ಮುಳುವಾಡ ಯಾತ್ ನೀರಾವರಿ ಯೋಜನೆ ಮುಖಾಂತರ ಆ ಕೆನಾಲ್ ಮುಳುವಾಡದಿಂದ ಲಿಫ್ಟ್ ಆಗಿ ನಿಮ್ಮ ಪ್ರದೇಶಕ್ಕೆ ಈ ಪ್ರದೇಶಕ್ಕೆ ಬರುತ್ತದೆ. 14,923 ಎಕರೆ, ಹೆಚ್ಚು ಕಮ್ಮಿ 37,000 ಎಕರೆ, 534 ಕೋಟಿ ರೂಪಾಯಿಗಳ ಈ ಯೋಜನೆಯಲ್ಲಿ ಸಾಕಾರಗೊಳಿಸ್ತಾ ಇದ್ದೀವಿ. ಬಹುತೇಕ ಇಲ್ಲಿ 19-20 ಹಳ್ಳಿಗಳಿಗೆ 10 ಕಿಲೋಮೀಟರ್ ಕೆನಾಲ್ ಅದ. 56ನೇ ಕಿಲೋಮೀಟರ್ ತಂದು ನಿಂತದ. ಅದು 66ನೇ ಕಿಲೋಮೀಟರ್ ವರೆಗೆ ಆ ಯೋಜನೆ ಇಲ್ಲಿ ಕಾರ್ಯಗತಗೊಂಡು ಅಂದ್ರೆ ಈ ಪ್ರದೇಶ ಕೆರೆಯನ್ನು ತುಂಬಿಸಿದೀವಿ. ಅದೊಂದಿಷ್ಟು ಯೋಜನೆ ಈ ಭಾಗಕ್ಕೆ ಅನುಕೂಲ ಆಗ್ತದೆ. ಮತ್ತು ಶ್ರೀ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ 3,100 ಕೋಟಿ ರೂಪಾಯಿ. ಮೊದಲನೇ ಹಂತದ್ದು 819, ಎರಡನೇ ಹಂತದ್ದು 880, ಮೂರನೇ ಹಂತದ್ದು 1,400. ಸೊ ಈ ಮೂರು ಕೂಡಿಸಿ ಅಂದ್ರೆ 3,100 ಕೋಟಿ ಆಗ್ತದೆ. ಸೊ ಈ 3,100 ಕೋಟಿ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆಯಲ್ಲಿ ಈ ಮುಳುವಾಡ ಏನು ತಿರುಗುಂದಿ ಎಕ್ಸ್ಟೆನ್ಷನ್ ಅದ, ಇದು 534. ಈಗೇನು ಕೆರೆಗೆ ನೀರು ಹಾಕಿದ್ವಿ ಇದಕ್ಕೆ 232 ಕೋಟಿ ರೂಪಾಯಿ. ಇವೆಲ್ಲ ಕೂಡಿಸಿ ಅಂದ್ರೆ 3,800 ಕೋಟಿ ರೂಪಾಯಿ ಆಗ್ತದೆ. 3,800 ಕೋಟಿ ಯೋಜನೆಗಳನ್ನ ಈ ಪ್ರದೇಶದೊಳಗೆ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯ ಹಿಂದೆಂದೂ ನಡೆದಿರಲಿಲ್ಲ. ಮತ್ತು ಮುಂದೆ ಸಹಿತ ಇಂಥ ಯೋಜನೆಗಳನ್ನು ತಗೋತಕ್ಕಂಥ ಅವಕಾಶ ನಮ್ಗಿರೋದಿಲ್ಲ. ಇಟ್ ಈಸ್ ದ ಲಾಸ್ಟ್ ಆಪ್ಷನ್. ನೀರಾವರಿ ಯೋಜನೆಗಳು ಈ ಪ್ರದೇಶದಲ್ಲಿ ಎಲ್ಲೆಲ್ಲಿ ಏನು ಬರಬೇಕಾಗಿತ್ತು 2000 ಇಸ್ವಿಯಲ್ಲಿ ಇಂಡಿ ಬ್ರಾಂಚ್ ಕೆನಾಲ್, ಅದರ ನಂತರ ಗುತ್ತಿ ಬಸವಣ್ಣ, ಇವತ್ತೇನು ಚಿಮ್ಮಲಿಗೆ ಅಥರ್ವ ಬೆಲ್ಟ್ ಬರ್ಲಾಗತ್ತದ ನಾಗ್ತಾಣ ಶಾಖಾ ಕಾಲುವೆ ಮುಖಾಂತರ, ಇವತ್ತೇನು ಮುಳುವಾಡ್ ಮತ್ತು ಇನ್ನೊಂದು ರೇವಣಸಿದ್ದೇಶ್ವರ.
ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 5 ವ್ಯಾಪ್ತಿ ನೀರಾವರಿ ಯೋಜನೆಗಳು, 5 ಪ್ರಮುಖ ಯೋಜನೆಗಳು ಒಂದು ಕ್ಷೇತ್ರದಲ್ಲಿ ಎಲ್ಲಾದರೂ ಕಾರ್ಯಗತಗೊಳಿಸಿದ್ರೆ ಅದು ಇಂಡಿ ವಿಧಾನಸಭಾ ಕ್ಷೇತ್ರ ಅನ್ನೋದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಯಾವ ಕಾರ್ಯಗಳು ಈ ಪ್ರದೇಶಕ್ಕೆ ಸರ್ಕಾರ ನಮಗೆ ಸಹಾಯ ಮಾಡ್ತಾ ಇದೆ, ಮಾನ್ಯ ಮುಖ್ಯಮಂತ್ರಿಗಳನ್ನ ಯಾವ ಪದಗಳಿಂದ ಹೊಗಳ್ಬೇಕು ನಾವು, ಅವರು ಮಾಡಿರ್ತಕ್ಕಂಥ ಉಪಕಾರವನ್ನ ಸಹಾಯವನ್ನ ರಾಜ್ಯದ ಕೊನೆಯ ಭಾಗದಲ್ಲಿ ಅನೇಕರು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ರು. ಇಲ್ಲ, ಇದು ಗ್ಯಾರಂಟಿ ಸರ್ಕಾರದ ಅನುದಾನದ ಕೊರತೆ ಇದೆ ಅಂತ. ರಾಜ್ಯದ ಕೊನೆಯ ಭಾಗದಾಗಿದ್ದೀವಿ ನಾವು. ನಾಳೆ ಅದೇ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಅನೇಕ ಸಚಿವರು ಕೂಡಿ 5,559 ಕೋಟಿ, ನಿನ್ನೆ ಮತ್ತೊಂದು 2 ಕೋಟಿ ಹೆಚ್ಚಿಗೆ ಹೇಳ್ಬಿಟ್ಟು ಟೂರಿಸಂ ಡಿಪಾರ್ಟ್ಮೆಂಟ್ ಅಂತ ಮೊದಲ 57. ಸೊ ನಿನ್ನೆ ಟೂರಿಸಂ ಹೆಚ್ಚಿಗೆ ಪಾಟೀಲ್ರಿಗೆ ಒಂದು 2 ಕೋಟಿ ರೂಪಾಯಿ, 2 ಕೋಟಿ 25 ಲಕ್ಷ ರೂಪಾಯಿ ಬಂದು ಬಳಿಕ ಇವತ್ತು 4,559 ಕೋಟಿ ರೂಪಾಯಿ ನಾವು ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಈ ತಾಲೂಕಿನ ಸ್ವಾತಂತ್ರ್ಯದ ನಂತರ ಈ ಭಾಗದ ಈ ನಾಡಿನಲ್ಲಿ ದೊಡ್ಡ ಯೋಜನೆಗಳು ಇವತ್ತು ಮಾಡ್ತಾ ಇದ್ದೀವಿ. ಅದಕ್ಕೆ ಇದನ್ನು ಸಹಾಯ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳು ಸಭೆಗೆ ಬರ್ತಾರೆ. ಅವರ ಮಾತುಗಳನ್ನ, ಅವ್ರು ಯಾರು ನಮಗೆ ಸಹಾಯ ಮಾಡಿದಾರ ಅವ್ರ ಉಪಕಾರವನ್ನ ಸ್ಮರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಸೊ ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದು ಭಾಗವಹಿಸಿ ಒಂದು ನೀರು ತಂದು ಕೊಟ್ಟಿದ್ದೀವಿ. ಮುಂದಿನ ದಿನಮಾನದಾಗ ಬರತಕ್ಕಂಥ ಯೋಜನೆಗಳನ್ನ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. 400 ಕೋಟಿ ರೂಪಾಯಿದು ಲೋಕಾರ್ಪಣೆಗೊಳಿಸ್ತಿದ್ದೀವಿ. 4,100 ಕೋಟಿದು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ಇಷ್ಟು ದೊಡ್ಡ ಪ್ರಮಾಣದ, ಇಷ್ಟು ದೊಡ್ಡ ಗಾತ್ರದ ಯೋಜನೆಗಳು ಈ ಭಾಗದಲ್ಲಿ ನಾವೆಂದೂ ನೋಡಿರಲಿಲ್ಲ. ಇಂಥ ಕಾರ್ಯಗಳನ್ನು ಮಾಡೋದಕ್ಕಾಗಿ ತಾವೆಲ್ಲ ಸಹಾಯ ಸಹಕಾರ ಮಾಡಿ ನಿರಂತರವಾಗಿ ನನಗೆ ಅಧಿಕಾರ ಕೊಟ್ಟಿರಿ ಅಂತ ಇಷ್ಟೆಲ್ಲ ಕೆಲಸ ಮಾಡಿದ್ದೇವೆ. ನಾವೇ ಹೊಸದಾಗಿ MLA ಇಷ್ಟೆಲ್ಲ ಮಾಡ್ಲಿಕ್ಕಾಗ್ತದೆ ತಿಳ್ಕೊಂಡ್ರೆ, ಪೊಲಿಟಿಕಲ್ ಸೀನಿಯಾರಿಟಿ, ಇಚ್ಛಾಶಕ್ತಿ, ಕಳಕಳಿ ಮತ್ತು ಅನುಭವ ಎಲ್ಲಿ ಯಾವುದನ್ನ ಯಾವ ರೀತಿ ಪ್ರತಿಪಾದನೆ ಮಾಡಿ ತರಬೇಕು ಅಂತಕ್ಕಂಥ ಆ ಇಚ್ಛಾಶಕ್ತಿ ಇರಬೇಕಾಗ್ತದೆ. ರಾಜಕೀಯ ಅಧಿಕಾರ ಶಾಶ್ವತ ಅಲ್ಲ, ಒಂದಿನ ಹೋಗ್ತದೆ. ಈ ಭೂಮಿ ಮೇಲೆ ಎಷ್ಟೋ ಮಂದಿ ಯಾವುದಾದ್ರು ಅಧಿಕಾರ ಸಿಕ್ಕಿರ್ತವೆ, ಒಂದಿನ ಹೋಗ್ಬಿಡ್ತವ. ಅವ್ರು ಹೋದ ನಂತರ ಸಹಿತ ಇವ್ರು ಏನು ಮಾಡಿದ್ರು ಅನ್ನೋದು ಅದು ಜನ ಮನಸ್ಸಿನೊಳಗ ಶಾಶ್ವತವಾಗಿ ಉಳಿತದ. ಅದಕ್ಕಾಗಿ ನಾವು ರಾಜಕಾರಣವನ್ನ ಆ ದಾರಿಯಲ್ಲಿ ಮಾಡಬೇಕಾಗ್ತದೆ. ಇಲ್ಲ 40 ವರ್ಷಗಳಿಂದ ಅನೇಕ ಹಿರಿಯರು 4 ಸ್ಥಾಪನೆ ಮಾಡಿದ್ರು. ಶ್ರೀ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಯಾಕೆ ಆಗಿರ್ಲಿಲ್ಲ, ನಾನು ಅದನ್ನ ಹೇಳ್ಕೋಗೋದಿಲ್ಲ ಯಾಕೆ ಆಗ್ಲಿಲ್ಲ ಅಂತ. ಕಾಲ ಈಗ ಬಂದಿದೆ, ನಾನು ಮಾಡಿ ತೋರಿಸಿ. ಚುನಾವಣೆ ಪೂರ್ವದಲ್ಲಿ ಮಾತು ಯಾರು ಕಮಿಟ್ಮೆಂಟ್ ಮಾಡ್ತಾರೋ ನಮ್ಗೆ ಹುಚ್ಚೂರು ರಾಜಕಾರಣ. ಚುನಾವಣೆ ಗೆದ್ದು ಬಳಿಕ ನಾನು ಸಕ್ಕರೆ ಕಾರ್ಖಾನೆ ಕಳಿಸ್ಲಿಲ್ಲ ಅಂದ್ರೆ ಮುಂದಿನ ಇಲೆಕ್ಷನ್ ನಿಂದ್ರಂಗಿಲ್ಲ ಅಂತ ಹೇಳಿದವರು ಯಾರೇ ಒಬ್ರು ಸಿಗ್ತಾರ ನಿಲ್ ರಾಜಕಾರಣದಾಗ. ಈ ಆತ್ಮಬಲ ಬೇಕಲ್ಲ, ಅದು ಎಂತದ್ದು 40 ವರ್ಷ ಮಾಡ್ಲಾರ ಎಂತಿಂತವ್ರಿಗೆ ಎಂತ ಅವಕಾಶಗಳು ಸಿಕ್ಕಿದ್ವಲ್ಲ, ಅವ್ರು ಯಾರು ಮಾಡ್ಲಾರ್ದನ್ನ ಚಾಲೆಂಜ್ ಆಗಿ ತಗೊಂಡು 13ಕ್ಕೆ ಮಾತು ಕೊಟ್ಟಿನೋ 17ಕ್ಕೆ ಸಕ್ಕರೆ ಹಾರಿಸಿದ್ನ. 35 ವರ್ಷ ಮಾಡ್ಲಾರ್ದನ್ನ 3.5 ವರ್ಷನಾಗ ಮಾಡಿ ತೋರಿಸಿರ್ತಕ್ಕಂಥ ಇತಿಹಾಸ ಅವಕಾಶ ಭಗವಂತ ನನಗೆ ಕೊಟ್ಟಿದ್ದ. ಅದನ್ನ ನಾನು ಮಾಡಿದ ಅಂತ ಹೇಳಂಗಿಲ್ಲ. ಈ ಭಾಗದ ಜನರ ಏನೋ ಒಂದು ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇತ್ತು, ಆ ಶಕ್ತಿ ರೂಪದಲ್ಲಿ ಬಂದದ್ದು. ಏನಾಗಿ ನಮ್ಮ ಬೋರಣಿಗೆ ಪಾಟೀಲ್ರು ಬಹಳ ಅರ್ಥಪೂರ್ಣವಾಗಿ ಒಂದು ಹಾಡನ್ನು ಹಾಡಿದ್ರು. ನಾನು ಅದಕ್ಕೆ ಎಷ್ಟು ಅರ್ಹತೆ ಇದನ್ನು ಗೊತ್ತಿಲ್ಲ, ಅದ್ರ ಪ್ರಾಮಾಣಿಕವಾಗಿ ಮಾತ್ರ ಹೇಳ್ತೀನೋ, ನೈತಿಕತೆಯ ರಾಜಕಾರಣವನ್ನ ಮಾಡಿದ್ದೀವಿ. ಇವತ್ತು ನೈತಿಕತೆ ನಶಿಸಿ ಹೋಗ್ತಾ ಇದೆ. ಆದ್ರೆ ಕೆಲವು ಜನ ನಾವು ಇದನ್ನ ಇಟ್ಟುಕೊಂಡು ರಾಜಕಾರಣವನ್ನ ಮಾಡಬೇಕಾಗ್ತದೆ. ಯಾರು 100% ಅಂತ ಹೇಳಂಗಿಲ್ಲ, ಅವ್ರು 90% ಇದ್ದಿದ್ರಾಗ ಯಾರು ಫಾರ್ ಬೆಟರ್ ಅಂತಕ್ಕಂಥ ರಾಜಕಾರಣವನ್ನ ನಾವೆಲ್ಲ ಮಾಡ್ತಕ್ಕಂಥ ವರ್ಗಕ್ಕೆ ಸೇರಿದೀವಿ. ಆ ಪ್ರದೇಶ ಇಲ್ಲಿ ಬರಬೇಕು. ಯಾವ್ದು ಹಿಂದೂ ತಾಲೂಕಾದ ಮೋಸ್ಟ್ ಕ್ರಿಮಿನಲ್ ಇಫೆಕ್ಟೆಡ್ ಏರಿಯಾ ಅಂತ ಕರಿತಿದ್ರು, ಇವತ್ತು ಕ್ರೈಮ್ ಕಡಿಮೆ ಮಾಡಿದೀವಿ. ಮೋಸ್ಟ್ ಇಲ್ಲಿಗಲ್ ಚಟುವಟಿಕೆಗಳು ನಡೀತಿದ್ರು, ವಿಮೆ ದರಿಯಲ್ಲಿ ಹುಸಿಕಿನಂತ ಅವ್ಯವಹಾರಗಳು ನಡೀತಿದ್ವು. ಇವತ್ತು ನಾನು ಬಂದಾಗ ನಿಂತು ಬಂದಾಗ್ಯದ ಇಲ್ಲ, ಕ್ರೈಮ್ ಆಕ್ಟಿವಿಟಿ ಸ್ಟಾಪ್ ಆಗ್ಯದ ಇಲ್ಲ ಅನ್ನೋದನ್ನ ಗಮನಿಸಬೇಕಾಗ್ತದೆ ನಾವೆಲ್ಲ. ಸೊ ಎಲ್ಲಿವರೆಗೆ ಸುಸಂಸ್ಕೃತ ಒಂದು ವ್ಯವಸ್ಥೆ ಈ ಭಾಗದಲ್ಲಿ ಬರಲಿಲ್ಲ ಅಂದ್ರೆ ನಾವು ಮುಂದೆ ನಮ್ಮ ಭವಿಷ್ಯದ ಜನರಿಗೆ ಏನ್ ಕೊಟ್ಟು ಹೋದ್ವಿ. ನಾವು ಹಿರಿಯರಿಂದ ಇನ್ನೊಂದು 16 ವರ್ಷಕ್ಕೆ ಹೋಗ್ಬೋದು ನಾವು, ಅಥವಾ ನಾಳೆ ಕರೆದ್ರೆ ಹೋಗ್ಬೋದು. ಅದರ ಮುಂದಿನ ಯುವ ಪೀಳಿಗೆಗೆ ಈ ಭಾಗವನ್ನ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡಬೇಕಾಗ್ತದೆ. ಸೊ ಅಂತ ಅನೇಕ ಕಾರ್ಯಗಳನ್ನ ನಾಳೆ ಮಾಡ್ತಾ ಇದ್ದೀವಿ. ಇವತ್ತು ನೀರಾವರಿ ಒಂದೇ ಅಲ್ಲ, ಬೇರೆ ಬೇರೆ ಅನೇಕ ಯೋಜನೆಗಳು. ಭೀಮಾ ನದಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಿಮ್ಗೆಲ್ಲ ಗೊತ್ತದ, ನಮ್ದೊಂದು ರೈಲ್ವೆ ಟ್ರ್ಯಾಕ್ ಇತ್ತು. ಅದಕ್ಕೊಂದು ಪಡ್ನೂರದಿಂದ ಅಂಕಲ್ಗೆ ಹೋಗಿ ಬರ್ಲಿಕ್ಕೆ ಒಂದು ಬ್ರಿಡ್ಜ್. ಮಹಾರಾಷ್ಟ್ರ ಮೊನ್ನೆ ತಡವಳಕ್ಕೆ ಹೋಗಿದ್ದೆ. ನಮ್ಮವ್ರು ಎಷ್ಟು ಖುಷಿ ಪಟ್ಟಾರ ಅಷ್ಟೇ ಮಹಾರಾಷ್ಟ್ರದವರು ಸಹಿತ ಅವರ ಖುಷಿಗೆ ಸಂಭ್ರಮಕ್ಕೆ ಮಿತಿ ಇರಲಿಲ್ಲ.
ಇವತ್ತು ನಾವು ಹಿಂದೆ ಹೋಸಲ ಒಂದು ಬ್ರಿಡ್ಜ್ ಮಾಡಿಸಿದ್ದೆ ನಾನು, ರೂಢಿ ಮತ್ತು ಉಡ್ಚಾನ. ವೀರೇಂದ್ರ ಪಾಟೀಲ್ ಅಡಿಗಲ್ಲಿ ಇಟ್ಟಿದ್ರು 1969. ಅವರ ಹಿರೇಮನೋರ್ದವ್ರು ಒತ್ತಾಯಕ್ಕೆ ಮಾಡೋದು ಆ ಕೆಲಸ ಅಲ್ಲೇ ಉಳಿದಿತ್ತು. ಅದು 35 ವರ್ಷದ ನಂತರ ನಾನು 2014-15ರಲ್ಲಿ ಆ ಭಾಗದ ಶಾಸಕರ ಸರ್ಕಾರದಿಂದ ನಾವೆಲ್ಲರ ಕೂಡ ಪ್ರಯತ್ನ ಮಾಡಿ ಆ ಬ್ರಿಡ್ಜ್ ಅಲ್ಲಿ ಕಟ್ಟಿದ್ವಿ. 74 ಕೋಟಿ. ಇವತ್ತಿಲ್ಲಿ ನಾಳೆ 65 ಕೋಟಿ 40 ಲಕ್ಷ ರೂಪಾಯಿಗಳು ಆ ಬ್ರಿಡ್ಜ್ ಅನ್ನ KRDCL ಮುಖಾಂತರ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಇಲ್ಲೆಲ್ಲ ಯುವಕರಿದ್ರು ಕೆಲವರು. GTTC ಕಾಲೇಜ್ ನಮ್ಮ ಬಿಜಾಪುರ ಜಿಲ್ಲೆದಾಗ ಎಂದೇ ಹೋಗ್ಬೇಕಾಯ್ತು. 30 ವರ್ಷ ಕಾನ್ಸೆಪ್ಟ್ ಬಂದು GTTC ನೆನಪಿತ್ತು. ಅವ್ರ GTTC ಕಾಲೇಜ್ ನಮ್ಮಲ್ಲಿ ಆಗಿರಲಿಲ್ಲ. ಅದು ಇಡೀ ಜಿಲ್ಲೆಗೆ ರೂಪದೊಳಗೆ ನಮಗ್ ಕೊಟ್ಟರು. ಬರೀ ಇಂಡಿ ಕುಡುದಲ್ಲ, ಒಂದು ಜಿಲ್ಲೆಗೆ ಒಂದು ಕುಡುದು. ಅದನ್ನ ಇಂಡಿ ಭಾಗಕ್ಕೆ ಮುಖ್ಯಮಂತ್ರಿಗಳು ಕೌಶಲ್ಯ ಅಭಿವೃದ್ಧಿ ಇಲಾಖೆಯನ್ನ ಸ್ಥಾಪನೆ ಮಾಡಿ ಒಬ್ಬ ವಿಷನರಿ ಮುಖ್ಯಮಂತ್ರಿ ಇದ್ರೆ ಏನ್ ಕೆಲಸ ಆಗ್ತದೆ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ನೋಡಿ ಕಲಿಬೇಕು ಈ ರಾಜ್ಯದವರು. ಅವ್ರಿಗೆ ಮೊದಲು ಕಾರ್ಮಿಕ ಇಲಾಖೆದಾಗಿತ್ತವು. ಆದ್ರೆ ಇವತ್ತು ಅದನ್ನ ಸಪರೇಟ್ ಮಾಡಿ ಕೌಶಲ್ಯ ಅಭಿವೃದ್ಧಿ ಒಂದು ಇಲಾಖೆಯನ್ನ ಸ್ಥಾಪನೆ ಮಾಡಿ ಅದು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಅಡಿಯಲ್ಲಿ ಈ GTTC ಕಾಲೇಜ್ ಎಷ್ಟು ವಿದ್ಯಾರ್ಥಿಗಳಿಗೆ ನಾಳೆ ಜಾಬ್ ಕನ್ಫರ್ಮೇಶನ್ ಕ್ಯಾಂಪಸ್ನಾಗ ಅವ್ರಿಗೆ ಕಲ್ತು ಪಾಸ್ ಆಗಿ ಹೊರಗೆ ಬರುವಾಗ ಅವರಿಗೆ ಜಾಬ್ ಕನ್ಫರ್ಮೇಶನ್ ಇರ್ತದೆ. ಇದಕ್ಕಿಂತ ಸಂತೃಪ್ತಿ ಇರಬೇಕು. ಸಾವಿರಾರು ವಿದ್ಯಾರ್ಥಿಗಳು ಆಮೇಲೆ ಕಲಿತಾರೆ, ಅವರು ಭವಿಷ್ಯ ರೂಪಿಸ್ಕೊತಾರೆ. ದೇಶ ವಿದೇಶದಾಗ ಹೋಗಿ ಅವರು ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕಿಂತ ಸಂತೃಪ್ತಿ ಮನುಷ್ಯನಿಗೆ ಏನ್ ಬೇಕು? ಇವತ್ತು ಇಂಡಿ ನಗರದಲ್ಲಿ ನೀವು ಬಾಳ್ ನೋಡಿರಿ, ಕೃಷಿ ವಿಜ್ಞಾನ ಕೇಂದ್ರ ಸೈಂಟಿಸ್ಟ್ಗಳು ಇರಲಿಲ್ಲ. ನಮ್ಮ ಮಣ್ಣು ಮತ್ತು ನೀರು ಪರೀಕ್ಷೆಗೆ ಜಮ್ಕಂಡು ಹೋಗ್ತಿದ್ದೆ ನಾವು. ಇವತ್ತು ನಮ್ಮಲ್ಲೇ ವಿಜ್ಞಾನಿಗಳು ಬಂದಾರೋ ಇಲ್ಲ. ಲಿಂಬೆ ಅಭಿವೃದ್ಧಿ ಮಂಡಳಿ ಈ ಭಾಗದಲ್ಲೆಲ್ಲ ಲಿಂಬೆ ಬೆಳಿತೀವಿ ನಾವು. ಒಂದು ಡೆವಲಪ್ಮೆಂಟ್ ಬೋರ್ಡ್ ಮಾಡ್ರಿ ಯಾರು ಹೇಳಿದ್ರೆ ನೀವು ನಾವು ಇವತ್ತೇನು ಮನವಿ ಕೊಟ್ರಿ, ಇಂಥ ಮನವಿ ದೇವರ ಸಾಕ್ಷಿಗೆ, ಸಿದ್ದೇಶ್ವರನ ಸಾಕ್ಷಿಗೆ, ಅಪೋರ ಸಾಕ್ಷಿಗೆ ನನಗೆ ಯಾರು ಕೊಟ್ಟಿರ್ಲಿಲ್ಲ. ಆದ್ರೆ ನಾನೇ ಆ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲೇ ನಮ್ಮಲ್ಲೂ ಗೋಷ್ಠಿದ್ರು. ಇವರು ಕಾಕಾ ತೋಟ ಕರ್ಕೊಂಡು ಬಂದಿದ್ದೆ ನಾ ಸಿದ್ದರಾಮಯ್ಯನವ್ರನ್ನ 2009 ಅವರು ವಿರೋಧ ಪಕ್ಷದ ನಾಯಕರಿದ್ರು. ಪೂರ್ತಿ ಗ್ರಾಮಕ್ಕೆ ಕರ್ಕೊಂಡು ಬಂದು ಅವ್ರಿಗೆ ಏನ್ ತೋರಿಸಿದ್ದೆ ಅಂದ್ರೆ ಲಿಂಬೆ ಇದು ದೀರ್ಘಾವಧಿ ಬೆಳೆ. ಒಂದು ಸಸ್ಯನ ನಟ್ಟಿವಿ ಅಂದ್ರೆ 8 ರಿಂದ 10 ವರ್ಷ ಬೇಕಾಗ್ತದ ಆ ಬೆಳೆ ಬರ್ಬೇಕಾದ್ರೆ. ಅಂತ ಬೆಳೆ ನೀರಿಲ್ಲದೆ ಒಣಗಿ ಹೋಗ್ಲಕತ್ತದ. ಅವರ ಸಹಾಯಕ್ಕೆ ಹೋಗ್ಬೇಕಾದ್ರೆ ಆ ನಿಂಬೆ ಬೆಳೆಗಾರ ಸಹಾಯಕ್ಕೆ ಹೋಗ್ಬೇಕಲ್ಲ. ಗುರುಣಗೌಡರು ಊರಿಗೆ ಪೂರ್ತಿ ಕರ್ಕೊಂಡು ಹೋಗಿ ಅವತ್ತೇನ್ ತೋರಿಸಿದ್ದೀವಿ ಅದು ಅವರು ಅಧಿಕಾರಕ್ಕೆ ಬಂದ ನಂತರ ಒಂದು ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡಿಕೊಟ್ರು. ಆ ನಿಂಬೆ ಅಭಿವೃದ್ಧಿ ಮಂಡಳಿ ಇವತ್ತು ಸ್ಟೇಟಸ್ ಕ್ರಿಯೇಟ್ ಆಗ GI ಟ್ಯಾಗ್ ಕೊಟ್ಟಿದ್ದೀವಿ ನಾವು. ಬಿಜಾಪುರ ಜಿಲ್ಲೆ ಮೊದಲನೇ GI ಟ್ಯಾಗ್ ಎಲ್ಲರ ಸಿಕ್ಕಿತ್ತು ಅವರ ಇಂಡಿ ಲಿಂಬಿಗೆ GI ಟ್ಯಾಗ್ ಸಿಕ್ಕೋದು ಅನ್ನೋದನ್ನ ನೆನಪಿಸ್ಕೋಬೇಕಾಗ್ತದ. ವರ್ಲ್ಡ್ ಮಾರ್ಕೆಟ್ನಾಗ ಇಂಡಿ ಲೈನ್ ಬ್ರ್ಯಾಂಡ್ ಕ್ರಿಯೇಟ್ ಆಗ್ಯದ. ನೀವೇನ್ ಮಾಡ್ತೀರಿ ಇವತ್ತು ಪ್ರಪಂಚ ಬಹಳ ಆಣದಿದೆ. ಪ್ರಪಂಚ ಜೊತೆಗೆ ನಾವು ಪೈಪೋಟಿಯನ್ನ ಮಾಡಬೇಕಾದ್ರೆ ನಮ್ಮ ಬೆಳೆಗಳನ್ನ ವಿಶ್ವ ಮಾರುಕಟ್ಟೆ ಹೋಗ್ಬೇಕಾಗ್ತದೆ, ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು. ನನ್ನ ಮೊನ್ನೆ ಒಂದು ಎಪ್ಪಡವರಿ ಕರೆಸಿ ಸಭೆ ಮಾಡಿದೆ. ನಾಳೆ ನಿಂಬೆಗಳನ್ನ ಇವತ್ತು ರಫ್ತು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮುಂದಿನ ದಿನಮಾನದಲ್ಲಿ ನಾವು ಮಾಡ್ತಾ ಇದ್ದೀವಿ. ಬೀಜಾರ್ದ ಇಲ್ಲಿ ಎಂದು ಕಾಣಬರುವಂತ ಇಂಥ ಯೋಜನೆಗಳನ್ನ ಚಿಂತನೆಗಳು ಸಹಿತ ನಡೀಲಾರದಂತ ಈ ಭಾಗದಲ್ಲಿ ಇಂಥ ಯೋಜನೆಗಳನ್ನ ಸಾಕಾರಗೊಳಿಸತಕ್ಕಂಥ ಅವಕಾಶ ಆ ಭಗವಂತ ನಾನು ಕೊಟ್ಟ. ಇಂಥ ನಮ್ಮ ನಾಯಕರುಗಳು ಅದಕ್ಕೆ ಸಹಕಾರ ಮಾಡಿದ್ರು, ಇಂಥ ಸರ್ಕಾರ ಅದಕ್ಕೆ ಅನುದಾನ ಒದಗಿಸ್ತು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಜಿಲ್ಲೆ ಇತಿಹಾಸದಲ್ಲಿ ಆಗಲಾರದಂತ ಈ ಕ್ಷೇತ್ರ ದ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಆಯ್ತು. ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕಿನಲ್ಲಿ ಬರ್ತೀವಿ ನಾವು. ಆ ಭಾವನೆ ಇಟ್ಟುಕೊಂಡು ನನಗಿರ್ತಕ್ಕಂಥ ಅನುಭವ, ನನಗಿರ್ತಕ್ಕಂಥ ರಾಜಕೀಯ ಶಕ್ತಿಗೆ ಅನುಗುಣವಾಗಿ ನನ್ನ ಕೆಲವು ಆತ್ಮೀಯರ ಸಲಹೆ ಸೂಚನೆಗಳಿಂದ ಇಷ್ಟು ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ಸಂತೃಪ್ತಿ ನಾವೆಲ್ಲ ಹೆಂಗಿದೀವಿ ಅಂದ್ರೆ ಇವತ್ತು ಘನತಾಭಾವದಾಗಿದ್ದೇವೆ. ಇವೆಲ್ಲರೂ ಇನ್ನೊಂದಿಷ್ಟು ಮುಂದಿನ ರಾಜಕಾರಣ ಮಾಡಕ್ಕಲಾಗೇನ್ ಮಾಡ್ಲಕತ್ತಿಲ್ಲ. ಮುಗಿತ್ ನಾವ್ ಏನ್ ಮಾಡ್ಬೇಕಾಗಿತ್ತು ಮಾಡಿ ಅದ್ರ ಮುಂದಿನವರು ಈ ದಾರಿ ಒಳಗೆ ಸಾಗಬೇಕು. ಆ ರೋಡ್ ಅಂತೂ ಹಾಕಿಟ್ಟಿನ ಈ ರೋಡ್ ಬ್ಯಾಕ್ ಹಾಕಿಟ್ಟಿನ ಅಂದ್ರೆ ಇನ್ಯಾರು ಬಂದಿಲ್ಲಿ ಹಿಂದಕ್ಕೇನು ನಡೀತಿದ್ದವು ನಡೆಯಂಗಿಲ್ಲ. ಇಲ್ಲಿ ಏನಾದ್ರೂ ನಡೀತಿದ್ದು ಅದು ಜನಪರ ಅಭಿವೃದ್ಧಿ ಪರವಾದಂತ ಚಿಂತನೆಗಳು ನಡೀಬೇಕು. ಅಂತ ಒಂದು ರಾಜಕೀಯ ವ್ಯವಸ್ಥೆಯನ್ನ ಇಲ್ಲಿ ಸ್ಥಾಪನೆ ಮಾಡತಕ್ಕಂಥ ಅವಕಾಶ ಈ ಭಾಗದ ಜನ ಕೊಟ್ಟರು. ಇದೆಲ್ಲ ನಾನು ಮಾಡಿಲ್ಲ. ನೀವೇ ನನಗೆ ಅಧಿಕಾರ ಕೊಟ್ಟಿರಲಿಲ್ಲ ಅಂದ್ರೆ ನಾನೇನ್ ಮಾಡ್ತಿದ್ದೇನೆ? 7 ಎಲೆಕ್ಷನ್ 8 ಎಲೆಕ್ಷನ್ ನನ್ನ ಮನೆತಂದವರು ನೀವು ಗೆದ್ಸಿರ್ಲಿಲ್ಲ ಅಂದ್ರೆ 35-40 ವರ್ಷ ನಾ ಏನ್ ಮಾಡ್ಲಿಕ್ಕೆ ಸಾಧ್ಯ ಇತ್ತು? ನೀವು ಅವಕಾಶ ಕೊಟ್ರಿ, ನೀವೇ ನನಗೆ ಅವಕಾಶ ಕೊಟ್ರಿ, ಅದಕ್ಕೆ ಹೂ ತರ್ತಕ್ಕಂಥ ಕೆಲಸ ನಾನು ಮಾಡಿ ಆ ಸಂತೃಪ್ತಿ ನನಗಿದೆ. ಈ ಭಾಗದ ಜನರು ಸರ್ವ ಸಮುದಾಯಗಳು
ಜೊತೆಗೆ ಆ ಸಮುದಾಯದವರಿಗೂ ರಾಜಕೀಯ ಸ್ಥಾನಮಾನ ಕೊಡ್ತಕ್ಕಂಥ ಪ್ರಯತ್ನ ಮಾಡೋಣ. ಬಹಳ ಕಡೆ ನಾವು ತಾವಿಡ್ ದೊಡ್ಡವರಾದ ಮತ್ತೊಬ್ಬರು ಯಾರಿಗೂ ಬಳಸೋದೇ ಇಲ್ಲ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನ, ತಾಲೂಕ್ ಪಂಚಾಯತಿನ, ಮುನ್ಸಿಪಾಲಿಟಿ, APMC, KMF, ಜಿಲ್ಲಾದಾಗ ಏನೇನು ಬರ್ತಾವೆ ಎಲ್ಲ ನನ್ನ ತಾಲೂಕಿಗೆ ಕೊಡ್ತೀನಿ. ಮಿಸಾಯಿಸೋಕಂತ ನನ್ನ ಹಿರಿಯರು ಹಿರೇಗೌಡರಿಗೆ ಗೊತ್ತದ, ಅವ್ರು ತೋಟ ಇಲೆಕ್ಷನ್ ಮಾಡ್ತಿದ್ದಾನೆ. ಅವ್ರಿಗೆ ಜಿಲ್ಲಾ KMF ಅಧ್ಯಕ್ಷ ಎರಡು ಜಿಲ್ಲೆ, ಬಾಗಲಕೋಟ್ ಮತ್ತು ಬಿಜಾಪುರ. ನಾನು ಯಾಕೆ ಅವ್ರಿಗೆ ನೆನಸಂದ್ರೆ 2 ದಿನದಿಂದ ಅವರ ಪುಣ್ಯತಿಥಿ ಮಾಡಿದ್ವಿ ಅಂತ ಪುಣ್ಯಾತ್ಮರನ್ನ 1 ವರ್ಷ ಆಯ್ತು ನಾವು ಕಳ್ಕೊಂಡು. ಇಂಥ ಅನೇಕ ಉದಾಹರಣೆಗಳನ್ನ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಜೊತೆಗೆ ರಾಜಕೀಯ ವಾತಾವರಣ ಪ್ರಯತ್ನ ಮಾಡಿದ್ರು. ಇದೇ ನಮ್ಮ ಊರಿಗೆ ಒಬ್ರು ಹಿಂದೆ ತಿರುಗಾಡಿಸಿಬಿಟ್ಟಿದ್ರು. ನಾವು ಅವ್ರಿಗೆ ಜಿಲ್ಲಾ ಪಂಚಾಯತಿ ಆ ಮಂತನೆ ಕಾಂಗ್ರೆಸ್ ಮಂತನ, ಯಾರು ಎಲ್ಲಿ ಹೆಂಗ ಯಾವುದನ್ನ ಗೌರವಿಸಬೇಕಂತ ರಾಜಕಾರಣ ಮಾಡಿದೀವಿ. ಅದಕ್ಕಾಗಿ ನೈತಿಕ ಧೈರ್ಯ ಅದ ನನಗೆ. ಯಾರು ಏನ್ ಅವಕಾಶಗಳು ಕೊಡಬೇಕಾಯ್ತು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ಈ ಭಾಗ ಮುಂದೂ ಸಹಿತ ನಾನು ಕೈಕಲ್ ಪ್ರಾರ್ಥನೆ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ. ಪಕ್ಷಗಳು ಬಹಳ ಮಹತ್ವದ್ದಲ್ಲ, ಬೇರೆ ಯಾವ ವಿಚಾರಗಳು ಬಹಳ ಮಹತ್ವದ್ದಲ್ಲ. ಯಾರು ಒಳ್ಳೆಯವರದರ, ಯಾರು ನೀತಿವಂತರದರ, ಯಾರು ನಮಗಾಗಿ ಮನವನ್ನ ಮಿಡಿತದ, ಸರ್ವರನ್ನ ಪ್ರೀತಿಸ್ತಕ್ಕಂಥ ಅಣ್ಣ ಬಸವಣ್ಣ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ಏನು ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾಕೆ ಇಷ್ಟು ಸದೃಢವಾಗಿದೆ ಈ ದೇಶದಲ್ಲಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಬಿತ್ತಿ ಹೋಗಿದ್ದಾರೆ. ಸರ್ವರಿಗೂ ಸಮಪಾಲು ಸಮಬಾಳು ಆ ಸೈದ್ಧಾಂತಿಕ ನಿಲುವುಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ದಾರಿಯಲ್ಲಿ ನಾವು ಸಾಗಬೇಕಾಗಿದೆ. ಅಂತ ಒಂದು ವಿಶೇಷವಾದಂತಹ ವಿಚಾರಧಾರೆಯಿಂದ ನಾವೆಲ್ಲ ಈ ಭಾಗದಲ್ಲಿ ರಾಜಕಾರಣವನ್ನ ಮಾಡೋಣ. ಆ ಸಂತೋಷದಿಂದ ಇವತ್ತು ನಾವು ನೀವು ಕೂಡಿ ಕೆರೆಗೆ ನೀರು ಇದ್ದಾಗ ಹೆಂಗ್ ಕಾಣಿಸ್ತದೆ ಮನುಷ್ಯನ ಕೆರೆ ನೀರಿಲ್ಲಾರ್ದಕ್ಕೆ ಹೆಂಗ್ ಕಾಣಿಸ್ತದೆ ಅನ್ನೋದನ್ನ ನೋಡಿದೆವು ನಾವು. ನಾನು ನೀರಿಲ್ಲಾರ್ದಕ್ರೆ ಬಂದು ನೋಡಿದ್ದೆ, ಇವತ್ತು ಗಂಗೆ ತುಂಬದಕ್ರೆ ಬಂದು ನೋಡಕ್ಕೆ ನಮ್ಮೆಲ್ಲರ ಮನಸ್ಸಾಗ ಹೆಂಗ ನಾವು ಇಷ್ಟು ಖುಷಿ ಮನುಷ್ಯ ಎಲ್ಲಿ ಸಿಗ್ತದೆ. ನಾನು ಕಳೆದ 2-3 ದಿನ ತಿರುಗಾಡಿ ನೋಡಕತ್ತೀನಿ. ಮೊನ್ನೆ ಹೋರ್ತಿ, ಸಾವಳ ಸಂಘ, ನಂತರ ನಿಂಬ, ಬೇಗನಾಳ 1-2 ಕೋಳಿಗೆ. ಈಗ ಇವತ್ತು ಬೆಳಗ್ಗೆ ನಿಮ್ಮಲ್ಲಿ ನಿಮ್ಮ ನಂತರ ಹಳಗುಣಿಕೆ, ಹಡಲಸನ್, ಸೊನಕ ಏನು ಕಪ್ಪನಿಂದ್ರಿಗೆ, ಅದರ ನಂತರ ಕೂಡಿಗೆ ಕೆರೆ ತುಂಬಿರ್ಲಿಲ್ಲ. ಮೊದಲನೇ ಕಂತರ 2 ಅವಧಿ ಒಳಗೆ ನಾನೇ ಶಾಸಕನಿಗೆ 2 ಯೋಜನೆ ಒಂದೇ ಕಡೆ ಬರ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ನಾವು. ಒಂದು 2014-15 ಬೊಯ್ಯಾರ ಮೂಲಕ ಲಿಫ್ಟ್ ಮಾಡಿದ್ವಿ. ಇನ್ನೊಂದು ಇವತ್ತೇನು ಅಣಚಿ ಪ್ಯಾಕೇಜ್ ಕರಿತಿದ್ವಿ, ಅದು ಮರುಗೂರದಿಂದ ಜಾಕ್ವೆಲ್ ಮಾಡಿ ಲಿಫ್ಟ್ ಮಾಡಿದ್ವಿ. ಇನ್ನೊಂದು ಮೇಲೆ ಸಂಕದಿತ್ತು. ಈ ನಮ್ಮ ಭಾಗದ 17 ಕೆರೆಗಳನ್ನ ತುಂಬಿಸ್ತಿದ್ದೀವಿ. ಕೆಲವು ಕೆರೆ ನೀರು ಬಿದ್ದು, ಕೆಲವು ಕೆರೆ ನೀರೇ ಬಿದ್ದಿರಲಿಲ್ಲ. ಹೋದ್ಸಲ ನಿಮ್ಮಲ್ಲಿ ಬಂದಿತ್ತು, ಅದು ನೀರು ಬರಲಿಲ್ಲ ನಿಮಗೆ. ಆದ್ರೆ ಈ ಸಲ ನೀರೇನು ಹೋಸಲ್ದಂಗ ಅದನ್ನು ಈ ಸಲ ಕೆರೆ ತುಂಬೋದು ಅಂತ ತಿರುಗಾಡಕ್ಕೆ ಅದ್ರ ಕಾಲ ತಿರುಗಾಡಲಾಗತ್ತೆ. ಆ ಯೋಜನೆ ವಿಫಲ ಆಗಿತ್ತು. ಕೆಲವು ಕಡೆ ಅನುಕೂಲ ಆಗ್ಯದ. ಅದು ಇವತ್ತೇನು ಮರುಗೂರದಿಂದ ಲಿಫ್ಟ್ ಮಾಡಿದೀವಿ, ಅರ್ಜುನಾಳಕ್ಕೆ ಅನುಕೂಲ ಆಗಿತ್ತು, ಗುಲ್ಬರ್ಗಾಕ್ಕೆ ಅನುಕೂಲ ಆಗಿತ್ತು, ಕಪ್ಪನಿಂಬರಿಗೆ ಅನುಕೂಲ ಆಗಿತ್ತು, ಸ್ವಲ್ಪ ಭಾರತಿಗೆ ಅನುಕೂಲ ಆಗಿತ್ತು. ಅವ್ರು ಬೇಗನಾಳದಾಗ ಆಗಿರ್ಲಿಲ್ಲ, ಸಾವಳ ಸಂಘದಾಗ ಆಗಿರಲಿಲ್ಲ, ಕೊಳೂರ್ಗಾಗ ಆಗಿರ್ಲಿಲ್ಲ, ಬೊಬ್ಲಾದಾಗ ಆಗಿರ್ಲಿಲ್ಲ. ನಾನು ಅದಕ್ಕಾಗಿ ಇವತ್ತು ಅದನ್ನ ಗಮನಿಸಿ ಮತ್ತೊಂದು ಯೋಜನೆ, ಅದು ಭೀಮೆಯಿಂದ ತಂದಿದ್ದೀವಿ. ಪೈಪ್ಲೈನ್ ಬಹಳ ಸಣ್ಣ ಪೈಪ್ಲೈನ್ ಇತ್ತು ಮತ್ತು ಭೀಮಾ ರಿವರ್ ಆಲ್ವೇಸ್ ಡೆಫಿಸಿಟ್ ರಿವರ್. 232 ದಿನ ನದಿ ನೀರು ಹರಿತು ಅಂತ ಹೇಳಿ ನಾವು ಯೋಜನೆಯನ್ನು ರೂಪಿಸಿದ್ರು. ಅದೆಲ್ಲೋ ಒಂದ್ ಕಡೆ ತಪ್ಪಾಗಿದೆ ಅಂತ ತಿಳ್ಕೊಂಡು ಅದನ್ನ ರೆಕ್ಟಿಫೈ ಮಾಡ್ಕೊಳಕ ಈ ಯೋಜನೆಯನ್ನು ಮಾಡಿದ್ದೀವಿ ನಾವು. ಈ ಯೋಜನೆ 232 ಕೋಟಿ 19 ಕೆರೆಗಳನ್ನ ಇವತ್ತು ಅವಾಗ ಆದದ್ದು ಯಾವ್ಯಾವ ನೀರು ಬಿದ್ದಿಲ್ಲ ಮತ್ತೆ ಇವಕ್ಕೆ ಈಗ ಯಾವ್ಯಾವ ಉಳಿದವ. ನಾನು ಕೂಡಿಗೆ ಲಾಸ್ಟಕ್ಕೆ ಹೋಗೋಣ. ಪಾಟೀಲ್ ಸರ್ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ, ಸ್ವರ್ಗದಾಗದಾರ. ಅತ್ಯಂತ ಉತ್ಕೃಷ್ಟ ಪ್ರಗತಿಪರ ರೈತರು ಅವರು. ನಾನು ಅವ್ರ ಹೈಸ್ಕೂಲ್ ಅವರು ನಾನು ಕೂಡ ಜಾಧವ್ ಜಮೀನು ಕೊಟ್ಟಿದ್ದ ಪೂಜೆ ಮಾಡ್ಲಿಕ್ಕೆ ಹೋಗಿದ್ವಿ. ನನಗೆ ಸರ್ ಹೇಳ್ದು ಏನಂದ್ರೆ, ನೋಡ್ರಿ ನಮ್ ಕೂಡಿಗೆ ಕೆರೆಗೆ ನೀರು ಬಂದು ಬಿದ್ದಿಲ್ಲ. ಕೂಡಿಗೆ ಬಿತ್ತಂದ್ರೆ ನಮ್ ನೀರು 100 ಸಹಿತ ಅನುಕೂಲ ಆಗ್ತದೆ. ಅಂಜುಟಿಗೆ ಈ ಪ್ರದೇಶಕ್ಕೆ ನೀವು ಅನುಕೂಲ ಮಾಡ್ರಿ ಅಂತ ಹೇಳಿದ್ರು. ಬಹುತೇಕ ಅವರ ಹಿರಿಯರೇನ ಆಶಯ ಇತ್ತು, ಇವತ್ತು ನನಸಾಗಿದೆ. ಮನುಷ್ಯಗೆ ಇಷ್ಟೇ ಅಲ್ಲ, ಯಾರು ಏನ್ ಅಪೇಕ್ಷೆ ಪಟ್ಟಿರ್ತಾರ ಆ ಕೆಲಸ ನಮ್ದು ಆಯ್ತು ಅಂದ್ರೆ ಅದಕ್ಕಿಂತ ಸಂಭ್ರಮ ಏನ್ ಬೇಕು ಮನುಷ್ಯ. ಒಂದ್ ದಿವಸ ನಾವು ಹೋಗ್ಬಿಡ್ತೀವಿ ಭೂಮಿ ಮ್ಯಾಗ, ನಮ್ ಸೋದರೆಲ್ಲ ಊಟ ಭೀಮಾ ನದಿ ದಂಡೆ ಅವ್ರಿಗೆ ನೀರು ಇರ್ತದ, ಆದ್ರೆ ಈ ಕಡೆ ಅವ್ರಿಗೆ ನೀರು ಬಂದದಲ್ಲ, ಇದು ಖುಷಿ ಅದ ಅಂತಕ್ಕಂಥ ಮಾತನ್ನು ಹೇಳಿ ಒಟ್ಟಾರೆ ಈ ಭಾಗ ಎಲ್ಲೋ ಯುದ್ಧದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಲು ಮತ್ತು ಸಾಮರಸ್ಯದಿಂದ ಬದುಕಬೇಕಾಗ್ತದೆ. ನಾನು ಎಲ್ಲಾ ಗ್ರಾಮದಲ್ಲಿ ಬಹಳ ಬಿಡ್ಕೊತೀನಿ, ನಿವೇದನೆ ಮಾಡ್ಕೊತೀನೋ, ನೀವು ಚುನಾವಣೆಗಳನ್ನ 1 ತಿಂಗಳು ಮಾಡಿ ನಿಮ್ಗೆ ಯಾರು ಚಲೋ ಅನುಸಾರಕ್ಕೆ ಹಾಕಿದ್ರಿ ಅದ್ರ ಮುಂದೆ ಎಲ್ಲರೂ ಕೂಡಿನೇ ಊರೊಳಗ ಪ್ರೀತಿ, ವಿಶ್ವಾಸ, ಸಹಭಾಗಿತೆ ಇದ್ರೆ ಆ ಗ್ರಾಮಕ್ಕೆ, ಆ ಗ್ರಾಮದ ಸಾಮರಸ್ಯಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಭಾಗ ಎಲ್ಲ ವಿಧದಲ್ಲಿ ವಿಶೇಷವಾಗಿ ಮುಂದೆ ಬರಲಿ
ಅದು ಸಿದ್ದೇಶ್ವರನ ಬಹಳ ಜಾಗೃತ ದೇವಸ್ಥಾನ. ಆ ಸಿದ್ದೇಶ್ವರನ ಕರುಣೆ, ಆ ವೀರಭದ್ರೇಶ್ವರನ ಕರುಣೆ, ಆ ಲಾಲ್ಸಾಬನ ಕಲಾಮುಖನ ಕರುಣೆ ಈ ಭಾಗದ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು 4 ಯೋಜನೆಗಳನ್ನ ಕೊಟ್ಟಿದ್ದೀನಿ. ಒಂದು ಚೌರ್ಗಿ ಒಳಗೆ ಒಂದು ಅಮೃತ ಕೆರೆ, ಇದು ಹೆಂಗೆ ತುಂಬಿರಿ ಹಂಗೆ ತುಂಬ್ರಿ ಅಂತಕ್ಕಂಥ ಅಪೇಕ್ಷೆ ಅವ್ರದ. ಇಲ್ಲೂ ಸಹಿತ ಇದು ಚಾರ್ಗಿ ಚೋಳದವ್ರಿಗೆ ಅನುಕೂಲ ಆಗ್ಯದ, ನಮಗೆ ಅನುಕೂಲ ಅಲ್ಲ ಅಂತ ಹೇಳಿ ಇನ್ನೊಂದು ಮೇಲೆ ಅಮೃತ ಕೆರೆ ಮಾಡಿರಿ. ಅಮೃತ ಕೆರೆ ಯೋಜನೆಗೆ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯದ ನಾನು ಅಧಿಕಾರಿಗಳನ್ನ ನೋಡಿ ಹೇಳ್ತೀನೋ. ಆಗ್ತಿದ್ರೆ ಆಗ್ತದ, ಆಗ್ಲಿಕ್ಕಂದ್ರೆ ಆಗಂಗಿಲ್ಲ. ಸುಳ್ಳು ಹೇಳಿದ ಆಗ್ತದೇವು ಅಂದ್ರೆ ನಾಳೆ ಇನ್ನೊಮ್ಮೆ ಇಷ್ಟು ದಿವಸ 90% ಕರೆ ಮಾತಾಡಿದೀವಿ, ಎಲ್ಲಿ ಸುಳ್ಳು ಹೇಳು ಸಾಲಕ್ತಿರು. 1 ನಿಮಿಷ ಹೆಟಿಗೆರೆ ಬರೇ 1 ನಿಮಿಷ ಕರೆಯರೆ. ಅದು ಟೆಕ್ನಿಕಲಿ ಬರ್ತಿತ್ತಂದ್ರೆ, ಪ್ರಾಮಾಣಿಕವಾಗಿ ಮಾಡ್ಲಿಕ್ಕೆ ಸಾಕಿತ್ತಂದ್ರೆ ಆ ಮಾಡತಕ್ಕಂಥ ಪ್ರಯತ್ನ ನಾವು ಮಾಡೋಣ. ಅದ್ರ ಜೊತೆಗೆ ಕೆಲವು ದೇವಸ್ಥಾನಗಳು ಹೇಳಿದ್ರಿ. ಒಂದು ಚೌಡಿ ದಬ್ಬರಗೌಡರು ಚೌಡಿ 2ನೇ ಸಲ ನಮ್ಗೆ ಲೋಪಾಲಾಗತ್ತೆ. ಅದು ಈ ಸಲ ಚೌಡಿ ಮಾಡತಕ್ಕಂಥ ಪ್ರಯತ್ನ ಮಾಡೋಣ. ದುರದೃಷ್ಟರು ಇದು ಸ್ವಲ್ಪ ಆಳ ಕುಡಿಯಕ್ಕೆ ಒಂದು ಅವಕಾಶ ಅಂತ ಅನುದಾನದ ಅವಕಾಶ ಇತ್ತು ಅಂದ್ರೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ನಿಮ್ಮ ಅನೇಕ ಮನವಿಗಳು ಕೊಟ್ಟಿದ್ರೆ ಸಾಧ್ಯದಷ್ಟು ಅವಕ್ಕ ಪರಿಶೀಲಿಸಿ ಅವಕಾಶಗಳಿಂದ, ಯಾಕಂದ್ರೆ ಗ್ಯಾರಂಟಿ ಬಹಳ ದೊಡ್ಡ ಹೊರೆಯದ ನಮ್ಮ ಸರ್ಕಾರಕ್ಕೆ. ಆದ್ರೂ ಸಹಿತ ಮಾಡ್ಲಕತ್ತಿದ್ದೀವಿ ನಾವು. ಒಬ್ಬ ಅತ್ಯಂತ ಅನುಭವಿ ಮುಖ್ಯಮಂತ್ರಿ ಅದಕ್ಕೆ 56,000 ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ. ಇವತ್ತೆಲ್ಲ ಕಡೆ ಹೆಣ್ಮಕ್ಳು ಬಸ್ನಾಗ ಎಲ್ಲಿ ಬೇಕಲ್ಲಿ ಈ ರಾಜ್ಯದ ಯಾವುದೇ ಮೂಲೆಗೆ ಹೋಗಿ ಬರ್ಲಿಕ್ಕೆ ನಮ್ಮ ಏನ್ ತಾಯಂದ್ರ ಅದರ ಅವರೆಲ್ಲರಿಗೂ ಅವಕಾಶ ಆಗ್ಯದ. ನಾನು ಈ ಬರಾಗ ಆ ತಾಯಿ ಬಲ್ಲಿ ಮಾತಾಡುತ್ತೆ. ಇಂಥವ್ರು ನಾಳೆ 14ನೇ ತಾರೀಕಿಗೆ 500 ಕೋಟಿ ಜನ ಬಸ್ನಾಗ ತಿರುಗಾಡಿರ್ತಕ್ಕಂಥ ಇತಿಹಾಸ ಆಗ್ತದೆ. ಇಟ್ ಈಸ್ ಯೂನಿವರ್ಸಲ್ ಟ್ರೂತ್. ಈ ರಾಷ್ಟ್ರದೊಳಗೆ ಯಾವುದಾದ್ರೂ ಒಂದು ರಾಜ್ಯ 500 ಕೋಟಿ ಜನರು ಒಂದು ಟ್ರಾನ್ಸ್ಪೋರ್ಟೇಷನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಸ್ನಾಗ ತಿರುಗಾಡಿರ್ತಕ್ಕಂಥ ಇತಿಹಾಸ ಎಲ್ಲರೂ ಸೇರ್ತಿದ್ರೆ ಅದು ಕರ್ನಾಟಕಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಲ್ತದ ಅನ್ನೋದನ್ನ ನೆನಪಿಸ್ಕೋಬೇಕಾಗ್ತದ. ಅದಕ್ಕಾಗಿ 14ನೇ ತಾರೀಕಿನ ದಿವಸ ಆ ಪೂಜೆನೂ ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮೆಗಾ ಮಾರ್ಕೆಟ್ ಏನು ಲೋಕಾರ್ಪಣೆ ಮಾಡ್ತೀವಿ, ಅದರ ಮಕ್ಕಳಿಗೆ ಈ ಬಸ್ಸಿಗೂ ಸಹಿತ ಪೂಜೆಯನ್ನು ಮಾಡುವ ಮುಖಾಂತರ 500 ಕೋಟಿ ಏನು ತಾಯಂದ್ರು ಈ ನಾಡಿನಲ್ಲಿ ಎಲ್ಲಿ ಬೇಕಲ್ಲಿ ಸಂಚಾರ ಮಾಡಿದ್ದಾರೆ ಅವರಿಗೆ ಗೌರವಿಸ್ತಕ್ಕಂಥ, ಅದೊಂದು ನೆನಪಿಡ್ತಕ್ಕಂಥ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಇಂಥ 10 ಹೊಲವು ನಾನು ಹೇಳ್ಕೋತ ಹೋದೆ ಅಂದ್ರೆ ಒಂದು ಪುಸ್ತಕ ಬರೀಬೇಕಾಗ್ತದೆ. ನೀವೇ ಈ ಕಡೆ ಹೋಗ್ತೀವ್ರಿ, ಆ ಬ್ರಿಡ್ಜ್ ಎಟ್ಟಿತ್ತು ಗೊತ್ತದ ನಿಮ್ಗೆ? ಮಂಗಳವಾರ ಸಂತೆ ಇತ್ತು ಅಂದ್ರೆ ಅಲ್ಲಿ ಮಗನ ಒಂದು ಕದಿಡಿ ಭೇಟಿ ಇಲ್ಲ, ಮುಂದೊಂದು ಗಾಡಿ ನಿಲ್ದಿರ್ತಿತ್ತು, ಹಿಂದೊಂದು ಗಾಡಿ ನಿಲ್ದಿರ್ತಿತ್ತು. ಬ್ರಿಡ್ಜ್ ಮಾಡ್ದೇವಿಲ್ಲ, ಫ್ಲೈಓವರ್ ಆದಂಗೆ ಆಗ್ಯದವಿಲ್ಲ. ಹಿಂಗೆ ಹೇಳ್ಕೋತ ಹೊಂಟೆ ಅಂದ್ರೆ ಹಿಂದಿ ರಸ್ತೆ ಎಟ್ಟ ಕಕ್ಕ ಮೇಲೆ ಅವ್ರ ಅಂಗಡಿ ಮುಂದೆ ಹೆಂಗ್ ನಿಂದಿರ್ತಿದ್ದು ಗಾಡಿ. 300 ಅಂಗಡಿ ಕೇಳಿ ಮೊದಲು ಮಾಡಿದೇವಿ ಇಲ್ಲೋ, ಸ್ಟ್ರೀಟ್ ಲೈಟ್ ಮಾಡಿದೇವಿಲ್ಲೋ. ನೀವು ಯಾರ ಸಂಜೆ ಮುಂದೆ ಸ್ಟೇಷನ್ ರೋಡಿಗೆ ಹೋದ್ರೆ ಕೃಷಿ ವಿಜ್ಞಾನ ಕೇಂದ್ರ ಮಾಡಿದೇವಿ ಇಲ್ಲೋ, ಈ ಕೃಷಿ ಡಿರೆಕ್ಟಿವ್ ಆಫೀಸ್ ಮಾಡಿದೇವಿ ಇಲ್ಲೋ, ಮಿನಿ ವಿಧಾನಸೌಧ ಇಲ್ಲಾಗ್ಯದ, ಇಂದಿರಾ ಕ್ಯಾಂಟೀನ್ ಇಲ್ಲಾಗ್ಯವ. ಮಕ್ಕಳಿಗೆ ವಿದ್ಯಾರ್ಥಿ ಕಲಿಯೋರಿಗೆ ಡಿಗ್ರಿ ಕಾಲೇಜ್ ಕಲಿಯೋರು ನೀವೆಲ್ಲ ಯುವಕರಿದ್ರಿ. ಆ ಬೀರಪ್ಪ ನಗರ ಪ್ರೈಮರಿ ಸ್ಕೂಲ್ ನೆಲ್ ಮೇಲೆ ಕೊಂಡಿರ್ತಿದ್ರು ಡಿಗ್ರಿ ಕಲಿ ಹುಡುಗರು ಮಕ್ಕಳು. ಅವರಿಗೆ ಬಿಲ್ಡಿಂಗ್ ಕಟ್ಟಿ ಕೊಟ್ಟಿನಿಲ್ಲೋ, PUC ಕಾಲೇಜ್ ಆಗ್ಯದೋ ಇಲ್ಲೋ, ಆದರ್ಶ ಸ್ಕೂಲ್ ಆಗ್ಯದಿಲ್ಲೋ, ಮೈನಾರಿಟಿ ಹೈಸ್ಕೂಲ್ ಹಾಸ್ಟೆಲ್ ಅಲ್ಲಿ ಆಗ್ಯದೋ ಇಲ್ಲೋ, ಸ್ಟೇಡಿಯಂ ಆಗ್ಯದಿಲ್ಲೋ. ಜಿಲ್ಲಾದ ಯಾವ್ದಾದ್ರು ಒಂದು ತಾಲೂಕದಾಗ ಸ್ಟೇಡಿಯಂ ಇದ್ರೆ ಅದು ನಮಗೆ ಹೆಲಿಪ್ಯಾಡ್ ಯಾರ VIP ಮೂವ್ಮೆಂಟ್ ಇತ್ತಂದ್ರೆ ಟೆಂಪ್ರರಿ ನಾವೇ ಹೋಗಿ ಒಂದು ಇದ್ರಲ್ಲೇ ತಯಾರು ಮಾಡ್ಬೇಕು. ಇವತ್ತು ಪರ್ಮನೆಂಟ್ ಆಗ್ಯದೋ ಇಲ್ಲೋ. ದೀಸ್ ಆರ್ ದ ಬೇಸಿಕ್ ನೀಡ್ಸ್. ರೆಸಿಡೆನ್ಸಿಯಲ್ ಸ್ಕೂಲ್ ಮೈನಾರಿಟಿ ಮುಸ್ಲಿಂಗೆ ಅನುಕೂಲ ಆಗಲಿ ಹೇಳಿ ಮೌಲಾನಾ ಆಜಾದ್ ಸ್ಕೂಲ್ ಮಾಡಿದೀವಿ, ಮೊರಾರ್ಜಿ ವಸತಿ ಶಾಲೆಗಳನ್ನು ಮಾಡಿದೀವಿ, ಹಾಸ್ಟೆಲ್ಸ್ ಮಾಡಿದೀವಿ. ನಾನು ಕಟ್ಟಿ ಹೇಳ್ಕೋತ ಹೊಂಟೆ. ಹೋದ ಸಲ 3,400 ಕೋಟಿ, ಈ ಸಲ 4,559 ಕೋಟಿ. ಲೆಕ್ಕ ಕುರಿತು ಹೆಚ್ಚು ಕಮ್ಮಿ 7,900 ಕೋಟಿ ರೂಪಾಯಿ ಆಯ್ತು. ಸ್ವಾತಂತ್ರ್ಯದ ನಂತರ ಇಲ್ಲಿ ಬಂದಿತ್ತು. ಸೊ ಈ ಯೋಜನೆಗಳನ್ನ ಕಾರ್ಯಗತಗೊಳಿಸಿದ್ವಿ. ಇದನ್ನ 4 ದಿನ ತಡ ಆಗ್ಬೋದು, ನಾ ಇಲ್ಲ ಅಂತ ಅನ್ನಂಗಿಲ್ಲ, ಎಲ್ಲ ಇದೇ ಮುಗಿದು ಬಿಡ್ತಾರೆ ಏನು ಹೇಳಂಗಿಲ್ಲ. ಆದ್ರೆ ಇವತ್ತು ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ, ಸ್ಪಿಲ್ಲೋರ್ ಮಾಡಿದೀವಿ. ಇಂದಿಲ್ಲ ನಾಳೆ ಕೆಲಸ ಆಗ್ತದೆ. 1 ವರ್ಷ ಹೆಚ್ಚಿಗೆ ಆಗ್ಬೋದು, 1-2 ವರ್ಷ ಕಡಿಮೆ ಆಗ್ಬೋದು. ಆದ್ರೆ ಬರ್ತದೋ ಇಲ್ಲೋ, ನಿಮಗೆ ಸ್ಪಿಲ್ಲೋರ್ ಆಗಿ ಕಂಟಿನ್ಯೂಷನ್ ಉಳಿತದೋ ಇಲ್ಲೋ. ನನಗೆ ಯಾರೋ ಕೇಳಿದ್ರೆ ಈ ಯೋಜನೆ ಹಿಂದಕ್ಕೆ ಮಾಡಿದ್ರೆ ಹೇಳ್ತಾರೆ, ವಿದ್ಯಾವಂತರವರು ಇಲ್ಲ. ಅವ್ರಿಗೆ ಒಂದು ಮಾತು ಹೇಳ್ತೇನೆ. ಹೋದ ಸಲ ಚುನಾವಣೆ ಅವ್ರಿಗೆ 4 ವರ್ಷ ಇತ್ತು ಬಿಜೆಪಿ ಅವ್ರಿಗೆ ಅಧಿಕಾರ. ಯಾಕೆ ಮಾಡಲಿಲ್ಲ ಅವರು? 23 ಮಾರ್ಚ್ಗೆ ಇಲೆಕ್ಷನ್ ಬರುವುದು, 29ಕ್ಕೆ ನೀತಿ ಸಂಹಿತೆ ಜಾರಿ ಹೋಗುವುದ, 9ನೇ ತಾರೀಕಿಗೆ 20 ದಿನ ಮೊದಲ ಅವರು ಊರಾಗ ಪೂಜೆ ಮಾಡಿಬಿಟ್ರು, ಶಂಕುಸ್ಥಾಪನೆ. ಯಾಕೆ 4 ವರ್ಷ ಏನಾಗಿತ್ತು ನಿಮ್ಮ ಮಾಡ್ಲಿಕ್ಕೆ? ಆದ್ರೂ ಮಾಡಲಿ.
ಮುಂದೆ ವರ್ಕ್ ಆರ್ಡರ್ 17 ಕೊಟ್ಟರು. ಚುನಾವಣೆ ಆಯ್ತು. ನಮ್ಮ ಸರ್ಕಾರ ಬಂದಾಗ ನಮ್ಮವರೆಲ್ಲರೂ ಇವ್ರು ಹುಚ್ಚುಚ್ಚಾರ ಅನುಮೋದನೆ ಮಾಡ್ಯಾರ ಅಂತೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಮಾಡಿ ಯಾವ ಅನುದಾನ ಬಿಡುಗಡೆ ಮಾಡಿಲ್ಲ ಅವೆಲ್ಲ ವಿಡ್ರಾಲ್ ಮಾಡಾಯ್ತು. ಅದರ ನಮಗೂ ಸೇರಿತ್ತು. ನಾನು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಹೋಗಿ ಇಲ್ಲ ನನ್ನ ಭಾಗದ ಅತ್ಯಂತ ಮಹತ್ವದ ಯೋಜನೆ ಅದು, ನೀವು ಸಹಕಾರ ಮಾಡ್ರಿ ಅಂತ ಅವ್ರು ಕೊಟ್ಟಾರೆ. 224 ಕೋಟಿ 49 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೀವಿ ನಾವು. ಇದು ಹೊಸ ಸರ್ಕಾರ ರಚನೆ ಆಗಬೇಕು. ಸಿದ್ದರಾಮಯ್ಯನವರು ಮೇ 22 ಸರ್ಕಾರ ಅಧಿಕಾರ ವಹಿಸಿಕೊಂಡ್ರು. ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಮಂತ್ರಿಯಾಗಿ ಉಪಮುಖ್ಯಮಂತ್ರಿ ಆದ್ರು. ಅವಾಗ ಇದು ಬಿಡುಗಡೆ ಆದದ್ದು. ಅದಕ್ಕೆ ನೈತಿಕ ಹಕ್ಕದ ನಮಗೆ. ರಾಜಕಾರಣ ಮಾಡ್ತೀವಿ ಅಂದ್ರೆ ನೈತಿಕತೆ ಬಹಳ ಇಂಪಾರ್ಟೆಂಟ್. ಯಾವುದನ್ನ ಕೊಟ್ಟಿರ್ತೀವಿ ಅದಕ್ಕೆ ಹಕ್ಕಿರ್ತವೆ. ಅವ್ರು ನಾವು ಯಾರೇ ಕೊಡ್ಲಿ, ನಮ್ಮ ಮನೆಗಿಂದ ಏನ್ ಕೊಟ್ಟಿಲ್ಲ ನಾವು. ಕರ್ನಾಟಕ ರಾಜ್ಯದ ಜನ ಏನು ನಮ್ಮ ಟ್ಯಾಕ್ಸ್ ಕಟ್ಟಿರ್ತಾರೆ, 7 ಕೋಟಿ ಜನರು, ಆ ಟ್ಯಾಕ್ಸ್ ನಾಗ ಬಂದಿರತಕ್ಕಂಥ ಅನುದಾನದಿಂದ ಸದ್ಬಳಕೆ ಮಾಡಿದ್ದೀವಿ. ಈ ವಿಚಾರಗಳನ್ನ ನೀವೆಲ್ಲ ಗಮನದಾಗ ಇಟ್ಕೊಂಡು ಒಟ್ಟಾರೆ ಈ ಪ್ರದೇಶದ ಅಭಿವೃದ್ಧಿಗೆ ಇನ್ನೊಂದಿಷ್ಟು ಕೆಲಸ ಮಾಡತಕ್ಕಂಥ ಪ್ರಯತ್ನ ಮಾಡೋಣ. ಈ ಅಮೃತಸರ ಏನು ಚೋರಿಗೆ ಮತ್ತು ಹಳಗುಣಿ ಬಹುಲಾದದ್ದು ಏನದ ಮತ್ತು ರಸ್ತೆ ಬಗ್ಗೆ ಮತ್ತು ಮರಗಮ್ಮ ದೇವಸ್ಥಾನದ ಬಗ್ಗೆ, ದೇವಿ ದೇವಸ್ಥಾನದ ಬಗ್ಗೆ ಹಾಗೂ ಒಂದು ಪಶು ಆಸ್ಪತ್ರೆ ಬಹಳ ಮಾಡ್ಸಿನ ನಿಮ್ಮದು ನೋಡಿದ್ರೆ ಮುಂದಿನ ಸಲ ಮಾಡೋಣ. ಯಾಕಂದ್ರೆ ನಾನು ಪ್ರಶ್ನ ಬಟ್ಗುಣಿಕಿ, ಲಕ್ಷ, ಪಡ್ನೂರು, ಮಿರಿಗಿ ಇದೇ ಸಲ ನಾಳೆ ಪೂಜೆ ಮಾಡಕತ್ತಿದ್ವಿ. 2ಕ್ಕೆ ಒಂದು ಮಿರಿಗಿ, ಒಂದು ಪಡ್ನೂರು 50 ಲಕ್ಷದ ಮುಂದೆ ನಿಮ್ಮದು ಸಹಿತ ಮಾಡತಕ್ಕಂಥ ಪ್ರಯತ್ನ ಮಾಡೋಣ. ವೆಂಕಟೇಶ್ ಅವರಿಗೆ ಅಭಿನಂದಿಸ್ತೀನಿ. ಬಹಳ ಕಡೆ ಇದು ಕೊಟ್ಟಿಲ್ಲ, ನಮ್ಮ ರುದ್ರೇಶ್ನ ಫಾಲೋಅಪ್ ಮಾಡ್ಕೊಂಡು ನಮ್ಗ ಈ ಅವಧಿ ಒಳಗೆ ಅವರು ವೆಟರ್ನರಿ ಮಿನಿಸ್ಟರ್ ಆದ್ರು, ಮೈಸೂರದವರು, ನಮ್ಮ ಸಿದ್ದರಾಮಯ್ಯನವರು ಅತ್ಯಂತ ಸಮೀಪರು, ಅವರೆಲ್ಲ ಸಹಾಯ ಮಾಡ್ಯಾರ. ಸೊ ಪರಿಶಿಷ್ಟ ಜಾತಿಗೆ ಅಲೆಮಾರಿಗೆ ಸೂಕ್ಷ್ಮ ಸಮುದಾಯಕ್ಕೆ ನಮ್ಮ ಪೃಥ್ವಿ ನೆರನ DC ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಆಗ್ಯದ, ಅದು ಸಹಿತ ಮಾಡತಕ್ಕಂಥ ಪ್ರಯತ್ನ ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಒಟ್ಟಾರೆ ಈ ಎಲ್ಲ 244 ಅಂಗಡಿಗಳು ಇವತ್ತು ಉದ್ಯೋಗಸ್ಥರಿಗೆ ಅನುಕೂಲ ಆಗ್ತದೆ. ಮೆಗಾ ಮಾರ್ಕೆಟ್ ನಿಮ್ಮ ರೈಲ್ವೆ ಟ್ರ್ಯಾಕ್ ಕೂಡ ಇಂಡಿ ರೈಲ್ವೆ ಸ್ಟೇಷನ್ ಹತ್ರ 24 ಎಕರೆ ಡೆವಲಪ್ಮೆಂಟ್ ಆಗ್ತಿದೆ. ಯಾರೇ ಇವತ್ತು ಸಣ್ಣ ಕೈಗಾರಿಕೆ ಮುಖಾಂತರ ಉದ್ಯಮವನ್ನು ಮಾಡೋರಿದ್ರಿ ಅಂದ್ರೆ ಅಲ್ಲಿ ಒಂದು ನಿಮ್ಗೆ ಅವಕಾಶ ಆಗ್ತದೆ. ಅಲ್ಲಿ ಒಂದು ಪವರ್ ಸ್ಟೇಷನ್ ಮಾಡಿಸ್ಕೊಟ್ಟಿನ. ಅತಿ ಹೆಚ್ಚು ಪವರ್ ಸ್ಟೇಷನ್ ಈ ಜಿಲ್ಲೆಯಲ್ಲಿ ಎಲ್ಲರೂ ಇದ್ರೆ ಬರೋದ್ರ ಇಂಜಿನಿಯರ್ ಅಲ್ಲಿ ಆ ಗೋಟ್ಯಾಳ ಅವ್ರನ್ನ ನೆನೆಸ್ಕೊತೀನಿ. ಇವತ್ತು ನಮ್ಮವರೇ ಅಕರ್ಗಳವರೊಬ್ರು CA ಆಗಿ ರಿಟೈರ್ಡ್ ಆದ್ರು. ಮೊದಲೊಂದು ಕಾಲಿತ್ತು ಹಾಸನ್ ಪವರ್ ಸ್ಟೇಷನ್ ಭಾಳ ಇದ್ದೈತೆ. ಆದ್ರೆ ಇವತ್ತು ನಮ್ಮ ಅವಿಭಾಜ್ಯ ಜಿಲ್ಲೆ ನೀರು ತಂದಿದೀವಿ, ಕರೆಂಟಿನ ಹೆಚ್ಚಿಗೆ ವ್ಯವಸ್ಥೆ ಮಾಡಿದೀವಿ. ಪವರ್ ಸ್ಟೇಷನ್ ಇನ್ನೂ 4-5 ಮಾಡ್ಲಾಗ್ತಿದ್ವಿ. ಈ ನಾಳೆ ಹಡಗು ಸಂಬಂಧ ಮಾಡೋದು ಇದೆ ಈ ಕಾರ್ಯಕ್ರಮದಾಗ. ಮುಂದಿನ ದಿನಮಾನದಾಗ ನಿಂಬಾಳ ಕೆಲಸ ನಡೆದವು. ಮೊನ್ನೆ ಬೇರೂರಿಗೆ ಉದ್ಘಾಟನೆ ಮಾಡಿದೆವು. ಹೋದ ಸಲ CM ಅವರು ಬಂದಾಗ ರೋಡ್ಗೆ ಮಸೂರು ಉದ್ಘಾಟನೆ ಮಾಡಿದೆವು. ಒಂದು 3 ತಿಂಗಳ ಹಿಂದೆ ನಾನೇ ಸಾಕಲ್ಗಾಂವ್ ಮತ್ತು ನಾದ ನಡುವೆ ಮಾಡಿಸಿದ್ವಿ, ಅದು ಉದ್ಘಾಟನೆ ಮಾಡಿದೆವು. ತಗಸ್ತಾನ ನಡೀತದ ಶಿರೂರಿ ನಮ್ಕೊಂಡು ಮಾಡಿಸಿದ್ವಿ. ಸೊ ಎಲ್ಲ ಪವರ್ ಸ್ಟೇಷನ್ಗಳು 110 KV ಸ್ಟೇಷನ್ ಅದು ಅಂದ್ರೆ ವಿದ್ಯುತ್ ಸಮಸ್ಯೆ ಆಗಂಗಿಲ್ಲ. ಸೊ ನೀರು, ವಿದ್ಯುತ್ ಮತ್ತು ಕುಡಿಯೋ ನೀರಿಂದ ಇವೆಲ್ಲ ಇಲ್ಲೇ ಇದ್ರೆ ನೆನಪು ಮಾಡ್ಕೊಡು. ಒಂದು 4-6 ವರ್ಷದಿಂದ ನಿಮ್ ಪರಿಸ್ಥಿತಿ ಏನಿತ್ತು ನಮ್ಗೆ. ಟ್ಯಾಂಕರ್ಲಿ ನೀರು ಹಾಕ್ತಿದ್ದೆ ನಾವು. 2013 ನಾ ಗೆದ್ದಾಗ ಒಂದು ತಾಲೂಕಿಗೆ 53 ಹಳ್ಳಿಗೆ ಟ್ಯಾಂಕರ್ಲಿ ನೀರು ಹಾಕ್ತಿದ್ವಿ. 14-15 73 ಹಳ್ಳಿ, 15-16 ಚರ್ಚನ ಬೇರೆ ಆಗಿರ್ಲಿಲ್ಲ. ಅವಾಗ 124 ಹಳ್ಳಿಯಾಗ 114 ಹಳ್ಳಿ ಟ್ಯಾಂಕರ್ಲಿ ನೀರು ಹಾಕಿದ್ವಿ ನಾವು. ಪ್ರತಿ ಸೋಮವಾರಕ್ಕೊಮ್ಮೆ ಟಾಸ್ಕ್ ಫೋರ್ಸ್ ಸಭೆ ಮಾಡ್ತಿದ್ದೆ ನಾನು ಹಿಂದಿ ಒಳಗೆ, IB ಒಳಗೆ. ನಾನು ಒಂದೇ ಏನಿತ್ತಂದ್ರೆ ಈ ಸಲ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಮಾಡಿದೆ ಅಂದ್ರೆ ಈ ತಾಲೂಕಕ್ಕೆ ಏನೋ ಮಾಡೋದು ಬೇಡತ್ತೆ. ನೀರಿನ ಸಮಸ್ಯೆ ಮುಗಿದಾಗ ಮತ್ತೆ ಹತ್ತಿರ್ತಿರ್ತೀನಿ. ಅದು ಸಹಜ ಸ್ವಭಾವ ಮನುಷ್ಯನ್. ಆದ್ರೆ ನೀರು ಅವತ್ತು ಹೆಂಗಿತ್ತು, ಎಷ್ಟು ಟ್ಯಾಂಕರ್ ಬಿಲ್ ಹಾಕಿದ್ವಿ, ಎಷ್ಟು ಸರ್ಕಾರಕ್ಕೆ ಹೊರೆ ಇತ್ತು. ಕುಡಿಯುವ ನೀರಿನ ಸಮಸ್ಯೆ ಅತಿ ಹೆಚ್ಚಿದ್ದು ಇಂಡಿ, ಆಳಂದ್, ಕುಂದಗೋಳು. ಹಂಗೆ ವಿಧಾನಸಭೆಯಲ್ಲಿ ಪ್ರತಿಪಾದನೆ ಮಾಡಿದೀವಿ ಅಂದ್ರೆ ನಾವು ನೀರು ಕೊಡ್ಲಿಲ್ಲ ಅಂದ್ರೆ ನಾವು ಬದುಕಂಗಿಲ್ಲ ಅಂತಕ್ಕದನ್ನ ಪ್ರತಿಪಾದನೆ ಮಾಡಿ 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 ಇಲ್ಲಿಗೆ ತಂದಿದ್ದೀವಿ ನಾವು. ಸರ್ಕಾರದವರು ಯಾರು ವಿಧಾನಸಭೆ ಒಳಗೆ ಈ ಭಾಗದವರು ಚರ್ಚೆದಾಗ ಭಾಗವಹಿಸ್ಯಾರ. ರಾತ್ರಿ 12 ತನೂ ಯಾರು ಭಾಗವಹಿಸಿ ಮಾತಾಡೋರು ಅದಾರ? ಯಾರು ನಿಮಗಾಗಿ ಮನೆ ಮಿಡಿತಾರ? ಬೆಳಗಾವಿನ ಅಧಿವೇಶನ ರಾತ್ರಿ 12 ತನಕ ಕುಂಟೋದು ಯಾರು ಅದಾರ? ಮೊದಲಿನ ಎಮ್ಮೆಗಳು ಸಂಜೆ 4-5 ಆಗದಾಗ ಓಡುತ್ತೀವಿ. 12 ತನಕ ಕೂತು ನಮ್ಮ ಭಾಗದ ಇಲ್ಲೇ ತೊಗರಿ ತೊಂದರೆ ಆದಕ್ಕೆ ರಾತ್ರಿ 12 ತನಕ ಚರ್ಚೆದಾಗ ಭಾಗವಹಿಸಿದ್ದೇವೆ ನಾನು, ಕೃಷ್ಣ ಬೈರೇಗೌಡ. ಯಾಕೆ ಕೇಳಿದ್ರೆ ಯಾರು ಜನಪರ ಇರ್ತೀವಿ
ಅಧಿಕಾರದಾಗ ಇರ್ತೀವಿ, ಆ ಕೆಲಸ ಮಾಡಬೇಕು. ನಾವೇನು ಉಪಕಾರ ಮಾಡಿಲ್ಲ, ನೀವು ನಿಮ್ಮ ಸೇವಕರಾಗಿದ್ದೀವಿ, ನಿಮ್ ಚುನಾವಣೆ ಮಾತು ಕೊಟ್ಟಿದ್ದೀವಿ, ನಮ್ಮ ಜವಾಬ್ದಾರಿ ಅದ. ಆ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಇಚ್ಛಾಶಕ್ತಿಯಿಂದ ನಿರ್ವಹಣೆ ಮಾಡಿದ್ವಿ. ನಿಮ್ಮ ಮೇಲೆ ಉಪಕಾರ ಮಾಡದಂಗಲ್ಲ, ಈ ಸ್ಥಾನದ ಜವಾಬ್ದಾರಿ ಅದನ್ನು ನಿರ್ವಹಿಸಿದ್ವಿ. ಯಾವುದು ನಮ್ಮ ಸದನ ಅದ, ಆ ಪವಿತ್ರತೆ ಬೇರೆ ಬೇರೆ ಚರ್ಚೆ ನಡೀತಿರ್ತಾವಲ್ಲ, ಆ ನಾನೆಂದೇನು ಚರ್ಚೆ ಭಾಗವಹಿಸಿನೋ ಈ ಭಾಗದ ಜನಪರ ಅಭಿವೃದ್ಧಿಗಾಗಿ. ಬಹಳ ಮಂದಿ ಹೇಳ್ತಾರೆ, ಹೋಗ್ರು ಜಿಲ್ಲಾ ಒಂದು ಮಾಡ್ತಿರ್ತೀರಿ, ಆತದು ಇಲ್ಲಕ್ಕೆ ಅದು ಹಿಂದೆ ರ್ಯಾಲಿ, ನಾಳೆ ರ್ಯಾಲಿ, ಅದ್ರ ಹೆಸರು ಇಟ್ಟಿನೋ ಇಲ್ಲ. ಇನ್ನೊಂದು ಜಿಲ್ಲೆ ವಿಂಗಡಣೆ ಮಾಡೋದು ಬಿಜಾಪುರದಾಗ ಬರ್ತಂದ್ರೆ ಹಿಂದೇನೆ ಇನ್ನೊಂದು ಜಿಲ್ಲೆ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದೀವಿ ಇಲ್ಲೋ. ತಾಯಿ ತನ್ನ ಮಗುವಿಗೆ ರಾಜ ಆನಿ ಅಂಬಾರಿ ಮೇಲೆ ಬರಲಿ ಅಂತೇಳಿ ಹಾಡು ಹೇಳ್ತಾಳೆ ಇಲ್ಲ. ನಾನು ಹುಟ್ಟಿದ ಊರು, ನಾನು ಹುಟ್ಟಿದ ತಾಲೂಕು ಬೆಳವಣಿಗೆ ಆಗಲಿಕ್ಕೆ ನಾನು ಅಪೇಕ್ಷೆ ಪಡಬೇಕು ಇಲ್ಲೋ. ಅದು ಇಲ್ಲ ಅಂದ್ರೆ ಅದ್ಯಾವ ರಾಜಕಾರಣ ಇದಕ್ಕೆ ಮಾಡೋದು. ಸೊ ಆ ಸಂಸ್ಕೃತಿಯನ್ನು ಇಟ್ಕೊಂಡು ರಾಜಕಾರಣವನ್ನ ಮಾಡತಕ್ಕಂಥ ಪ್ರವೃತ್ತಿಯನ್ನು ಬೆಳೆದಿವೆ. ಈ ತಾಲೂಕದ ಮೆರಗನ್ನ ಹೆಚ್ಚಿಗೆ ಮಾಡತಕ್ಕಂಥ ಪ್ರಯತ್ನ ಮಾಡಿ ಕಂಡು ಮುಂದಿನದವರು ರಾಜಕಾರಣ ಹ್ಯಾಂಗ್ ಮಾಡ್ಕೊಂಡು ಕಲಿಸಿಕೊಟ್ಟಿನಿ. ನಾವು ಹೋದ್ರೂ ಸಹಿತ ಈ ದಾರಿ ಒಳಗೆ ಸಾಗಬೇಕು. ನೀವು ಡೆವಲಪ್ಮೆಂಟ್ ಮೋಟಿವೇಶನ್, ಡೆವಲಪ್ಮೆಂಟ್ ಓರಿಯೆಂಟೆಡ್ ಆ ತಿಳುವಳಿಕೆಯ ರಾಜಕಾರಣ ಈ ಪ್ರದೇಶದ ಅಭಿವೃದ್ಧಿಯಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಜನರ ಸಹಕಾರ ಮಾಡಿದ್ದಾರೆ. ಎಲ್ಲೆಲ್ಲಿ ನೀರು ನೋಡ್ತೀನಿ, ಇದು ನಮಗ್ ನೀರೆಲ್ಲ ಸರ್ಕಾರ ಅನುದಾನ ಕೊಟ್ಟಿರ್ಬೋದು. ನಾವು ಅವ್ರ ತ್ಯಾಗ ಯಾರು ಮಾಡ್ಯಾರ ಅಂತ ಕೇಳಿದ್ರೆ ಅಂದ್ರೆ ನಾನು ಕೊನೆಗೊಂದು ಮಾತು ಹೇಳ್ತೀನಿ. ಆಲ್ಮಟ್ಟಿ ಡ್ಯಾಮ್ನಾಗ ಏನು ಭೂಮಿ ಮುಳುಗಿಸ್ಕೊಂಡಾರ, ಏನು ಊರುಗಳು ಮುಳುಗ್ಯಾವ, ಏನು ಅವರು ತ್ಯಾಗ ಮಾಡ್ಯಾರ, ಅವರ ಪುಣ್ಯದಿಂದ ಇವತ್ತು ನೀರು ಬರ್ಲಕತ್ತದ. ಅವರೇ ಮಾಡಿರಲಿಲ್ಲ, ನಾವೆಲ್ಲ ಇಟ್ಟಿದ್ದೇವೆ. ಎಷ್ಟು ಊರು ಮುಳುಗ್ಯಾವ, ನೂರಾರು ಊರು, ಲಕ್ಷಾಂತರ ಎಕರೆ ಭೂಮಿ ಮುಳುಗ್ಯಾವ. ಆ ಪುಣ್ಯಾತ್ಮರು ಅವತ್ತು ತ್ಯಾಗ ಮಾಡಿರಲಿಲ್ಲ. 1964 ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲ್ಮಟ್ಟಿ ಡ್ಯಾಮಕ್ಕೆ ಅಡಿಗಲ್ ಇಟ್ಟಿರ್ಲಿಲ್ಲ ಅಂದ್ರೆ ನಾವ್ ಎಲ್ಲಿ ಇರ್ತಿದೀವ? ಮೇದಾಗ ಮಳೆ ಆಗ್ತದ, ಜೂನ್ ಜುಲೈದಾಗ ಮಳೆ ಆಗಂಗಿಲ್ಲ. ಇಂಥ ನಿಸರ್ಗದಾಗ ಹುಟ್ಟಿದೀವ. ಆದ್ರೆ ಇವತ್ತು ಅಶೋರ್ ರೇನ್ಫಾಲ್, ಸಹ್ಯಾದ್ರಿ ಘಟ್ಟ ಏನು ಕೊಂಕಣ ಭಾಗ ಅದ, ಅಲ್ಲಿ ಶಾಶ್ವತ ಮಳೆ ಆಗ್ತದೆ. ಆಲ್ಮಟ್ಟಿ ಡ್ಯಾಮ್ ತುಂಬತದ, ನೀರು ನಮಗ್ ಬರ್ತದೆ. ಯೋಜನೆಯನ್ನ ಭೀಮಾ ನದಿಯಿಂದ ರೂಪಿಸಿಲ್ಲ ನಾವು, ಯಾಕಂದ್ರೆ ಭೀಮಾದಲ್ಲಿ ನೀರು ಇರಂಗಿಲ್ಲ. ಅದು ಕೃಷ್ಣಾ ನದಿ ಒಳಗೆ ಶಾಶ್ವತ ನೀರು ಇರ್ತದೆ. ಆ ನೀರು ನಮ್ಮ ಪ್ರದೇಶಕ್ಕೆ ಬಂದ್ರೆ ಅದಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಯೋಜನೆಗಳನ್ನ 3,000 ಕೋಟಿ. ಇದನ್ನ ಯಾಕೆ ಪೈಪ್ಲೈನ್ ಮಾಡ್ಕೊಂಡಿದೀವಿ ಅಂದ್ರೆ ಇಂಡಿ ಬ್ರಾಂಚ್ ಕೆನಾಲ್ ಅನುಭವಿಸ್ತೇವೆ ನಾವು. ಶಾಪೂರ್, ಸುರ್ಪುರ್ ಅವ್ರದ್ದೆಲ್ಲ ಮುಗಿದ ನೀರು ನಮ್ಮಲ್ಲಿ ಬಿಡಿದ್ರೆ ಟೇಲೆಂಟ್ ಮುಟ್ಟೆ ಇಲ್ಲ ಉಂಬ್ರದಲ್ಲಿ. ಅದು ಇದು ಆಗಬಾರ್ದು ಅಂತೇಳಿ ಪೈಪ್ಲೈನ್ ನೆಟ್ವರ್ಕ್ ಮಾಡಿ ಕೋಲಾರ ಹತ್ರ ಜಾಕಲ್ ಮಾಡಿದೀವಿ. ಪೈಪ್ಲೈನ್ ತಗೊಂಡು ಬಂದು ಸಾತಲ್ ಏನು ಸಾವಳ ಸಂಘದ ಆ ಗುಡ್ಡದಾಗ ತಂದು ನೀರು ಬಿಟ್ಟು ಇಲ್ಲಿ ವಿತರಣೆಯನ್ನು ಮಾಡೋದಿದ್ದೀವಿ. ಇದು ಕಾರಣ ಯಾರು ಅಂದ್ರೆ ನಮ್ಮ ಅಪ್ಪಗಳು, ಸಿದ್ದೇಶ್ವರಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಒಂದು ಕೆಲಸ ಮಾಡಿದ್ರು. ಪಾಪ ನಾನು ಶ್ಲಾಘಿಸ್ತೀನಿ ಅವರಿಗೆ. ಅರಣ್ಯೀಕರಣ ಬೆಳೆಸಿದ್ರು ಅವರು. ಅದನ್ನ ನೋಡ್ಲಿಕ್ಕೆ ಬಂದಿದ್ರು ಅಪ್ಪಗಳು. ಅವತ್ತು ಹೇಳಿದ್ರು ಅವ್ರು ನನಗೆ, ಈ ಭಾಗಕ್ಕೆ ನೀವು ನೀರು ತೊಂಬಿ ಎಂದು ಮಾಡಿರ್ತೇವೆ. ಸೊ ಸರ್ಕಾರ ಯೋಜನೆಯನ್ನು ರೂಪಿಸ್ತು ಇವತ್ತು ಕಾರ್ಯಗತಗೊಳ್ಳತಕ್ಕಂಥ ಹಂತಕ್ಕೆ ಬಂದು ತಲುಪಿದ್ವಿ. ಇಂಥ ಮಹಾತ್ಮರು, ಯುಗ ಪುರುಷರು ಏನಾದ್ರು ಒಂದು ಮನಸ್ಸಾಗ ಅಂದ್ಕೊಂಡ್ರೆ ಅಂದ್ರೆ ಅದಾಗ್ತದೆ. ನಾನು ಅದಕ್ಕಾಗಿ ಎರಡು ಇಲ್ಲಿ ಪ್ರಮುಖವಾಗಿ ದೊಡ್ಡ ಪ್ರಮಾಣದ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಒಂದು ಸಿದ್ದೇಶ್ವರಪ್ಪ ಸಮರ್ಪಿಸಿದ ಈ ನೀರಾವರಿ ಯೋಜನೆ, ಈ ಕೃಷಿ, ಈ ನಿಸರ್ಗ, ಇದನ್ನ ಪ್ರೀತಿಸ್ತಿದ್ರು ಅವರು. ಅದಕ್ಕೆ ಎಲ್ಲ ಯೋಜನೆಗಳಿಗೆ ಅವ್ರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನು. JTTC ಕಾಲೇಜ್ ಉಳಿದೆಲ್ಲ ಶಿಕ್ಷಣ ಸಂಸ್ಥೆಗಳೇನು ಕೆಲಸ ನಾವು ಮಾಡ್ತಾ ಇದ್ದೀವಿ, ಅದು ಯಾರಿಗೆ ಸಮರ್ಪಿಸ್ತೀವಿ ಅಂದ್ರೆ ಬಂತ್ರಾಣದ ಲಿಂಗೈಕ್ಯ ಸಂಗನಬಸವ ಮಾಸ್ಟರ್. ಈಗಲೇ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿ ಹೋಗಿದ್ದಾರೆ ಅವರು. ಯಾವ ರೀತಿ ಮೈಸೂರು ರಾಜ್ಯರು ಮಾಡಿ ಹೋಗಿದ್ದಾರೆ, ಹಂಗ ಬಂತ್ರಾಣ ಶಿವಗಳು ನಮಗೆ ಸಂಸ್ಕಾರ ಕೊಟ್ಟು ಹೋದರು. ಅದಕ್ಕಾಗಿ ಇಬ್ಬರು ಯುಗ ಪುರುಷರನ್ನ ಮತ್ತು ಸಮಾನತೆಯ ಸಂದೇಶ ಸಾರಿದ ಆ ಅಣ್ಣ, ನಮ್ಮ ಅಣ್ಣ ಬಸವಣ್ಣನನ್ನ ನೆನಪಿಸಬೇಕಾಗ್ತದೆ. ಸೊ ಅದಕ್ಕಾಗಿ ಇಷ್ಟೆಲ್ಲ ಕಾರ್ಯ ಮಾಡಿದಕ್ಕಾಗಿ ಆ ಸಂಸ್ಕಾರದಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿಯಿಂದ ನಾವೆಲ್ಲ ಈ ಭಾಗದಲ್ಲಿ ಇರೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಬಂದು ಶೋಭೆಯನ್ನು ತಂದಿದ್ರೆ, ಆ ಗಂಗೆಯನ್ನ ಪೂಜೆ ಮಾಡಿದ್ರೆ, ಆ ಗಂಗಾ ತಾಯಿಯ ಆಶೀರ್ವಾದ ಈ ಭಾಗದ ಎಲ್ಲ ರೈತರ ಮೇಲೆ ಇರಲಿ, ಅವರ ಬಾಳಲ್ಲಿ ಮಂದಹಾಸ ಮೂಡ್ಲಿ. ಭಗವಂತ ಅವರು ಎಲ್ಲ ವಿಧದಲ್ಲಿ ಇವತ್ತು ಆರ್ಥಿಕ ಸಮೃದ್ಧಿ ನೀವಾದ್ರಿ ಅಂದ್ರೆ ಯಾಕೆ ಸರ್ಕಾರ ಇರಬೇಕು? ಯಾಕೆ ಗುಡಿನೂ ನೀವೇ ಕಟ್ಟಬಹುದು, ಸಾಲಿನೂ ನೀವೇ ಕಟ್ಟಬಹುದು, ನೀವೇ ಸಶಕ್ತರಾಗಬೇಕು. ಆ ಸ್ವಾವಲಂಬಿ ಬದುಕು ಬರ್ಬೇಕು. ಯಾವ ಸರ್ಕಾರದ ಮುಂದೆ, ಯಾವ ಪ್ರತಿನಿಧಿ ಮುಂದೆ ಕೈ ಒಡ್ಡಬಾರದು. ನೀವೇ ಇನ್ನೊಬ್ರಿಗೆ ಹಿಂಗ್ ಕೂಡ ನೀವು ಹಿಂಗಾಗೋದು ಬೇಡ, ನೀವು ಹಿಂಗಾಗಲಿ ಅನ್ನೋ ಸಂಬಂಧ ಇಷ್ಟೆಲ್ಲ ಯೋಜನೆಗಳನ್ನು ಮಾಡ್ತಕ್ಕಂಥ ಪ್ರವೃತ್ತಿಯಿಂದ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಈ ಪ್ರವೃತ್ತಿ ಈ ಭಾಗದಲ್ಲಿ ಬರಲಿ, ನೀವು ಎಲ್ಲ ವಿಧದ ಬೆಳವಣಿಗೆ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಈ ಪ್ರದೇಶ ಸರ್ವೋತ್ಮಕ ಅಭಿವೃದ್ಧಿ
ಈ ಯೋಜನೆಗಳ ಮುಖಾಂತರ ಮುಂದಿನ 10 ವರ್ಷ ನೋಡ್ರಿ ಹೇಳಿದ್ರೆ ನಮ್ಮ GDP ಹೆಚ್ಚಿಗೆ ಆಗ್ತದೆ 100% ಆಗ್ತದೆ. ಎಷ್ಟು ಎಕರೆ ನೀರಾವರಿ ಮಾಡ್ಲತ್ತೀವಿ ಗೊತ್ತು? 1,07,000 ಎಕರೆ. 90,000 ಎಕರೆ ಇಂಡಿ ವಿಧಾನಸಭಾ ಕ್ಷೇತ್ರದಾಗ 17,500 ಎಕರೆ ನಾಗ್ತಾನವಿದೆ. ನೋಡಿದ್ರೆ ಅಂದ್ರೆ ಕೇಳಿದ್ರಿ ಇಷ್ಟು ಯೋಜನೆಗಳನ್ನ. ಈ 1 ಲಕ್ಷ ಎಕರೆ ನೀರಾವರಿ ಆಯ್ತು ಅಂದ್ರೆ ಇದು ಬೆಳೆದಿರ್ತಕ್ಕಂಥ ಉತ್ಪನ್ನದಿಂದ GDP ಆಟೋಮೆಟಿಕ್ ಆಗ್ತದೆ, ಆರ್ಥಿಕತೆ ಬರ್ತದೆ. ಮತ್ತು ದುಡ್ಡು ಒಂದೇ ಕಡೆ ಇರಂಗಿಲ್ಲ, ರೊಟೇಟ್ ಆಗ್ತಿರ್ತಾವ. ನೀನ್ ಇಂಡಿಯಾಗಿನವ್ರುಗಳೇನು ಹಳ್ಳಾಗಿ ಬೆಳೆದ್ರು ಇಂಡಿಯಾ ರೊಕ್ಕ ಹೆಚ್ಚಾಯ್ತು, ಜಿಲ್ಲಾ ಕೇಂದ್ರಕ್ಕೆ ಹೋಗ್ತದೆ, ರಾಜ್ಯಕ್ಕೆ ಹೋಗ್ತದೆ. ಫೈನಾನ್ಷಿಯಲಿ ಗ್ರೋತ್ ಹ್ಯಾಂಗ್ ಆಗೋದು ಅಂದ್ರೆ ಎಲ್ಲಿ ಬೆಳವಣಿಗೆ ಆಗ್ತದ ಆಟೋಮೆಟಿಕ್ ಆಗಿ ಗ್ರೋತ್ ಹೆಚ್ಚಿಗೆ. ಇದೆಲ್ಲ ನೀವು ಮೈಸೂರಿಗೆ ಹೋಗ್ಬಾರ ಹೆಂಗದ ನಮ್ಮ ಕೈ 20 ವರ್ಷ ಮುಂದದವ್ರು, 25-30 ವರ್ಷ. ಯಾಕೆ ಆ ಮೈಸೂರು ಆ ರಾಜ ಅವ್ರಿಗೆ ಆ ರೀತಿ ಸಹಾಯ ಮಾಡಬೇಕು. ಅದಕ್ಕೆ ಸಿದ್ದರಾಮಯ್ಯನವರು ಇನ್ನೊಬ್ಬ ಮೈಸೂರಿನವನೇ ನಮ್ಮ ನಾಯಕ ನಮಗಿಷ್ಟೆಲ್ಲ ಸಹಾಯ ಮಾಡ್ಲಕತ್ತಾರ. ಅದಕ್ಕಾಗಿ ಈ ಕಾರ್ಯಕ್ರಮ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಕೆ ಶಿವಕುಮಾರ್ ಅವ್ರನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖಾಂತರ ನಾವೇನ್ ಕಾರ್ಯಕ್ರಮ ಮಾಡ್ತಾ ಇದೀವಿ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಕಾರ್ಯಕ್ರಮ ಶೋಭೆ ತಂದು ಮತ್ತದು ನಿಮ್ಮ ಕಾರ್ಯಕ್ರಮ ಅದು ಮಾಡೋರು ನಾವಿದ್ರು ಭೂಮಿ ನೀರು ಬರು ಯಾರಿಗೆ? ನಿಮಗೆ. ಮತ್ತದು ಕಾರ್ಯಕ್ರಮ ಯಾರ್ದಾಯ್ತು? ನಿಮ್ಮದಾಯ್ತು. ಮತ್ತೆ ನಿಮ್ಮ ಕಾರ್ಯಕ್ರಮಕ್ಕೆ ನೀವು ಬರಬೇಕು, ನಾವು ಕರೀಬೇಕು, ನೀವೇ ಬರ್ಬೇಕಾಯ್ತು. ನೀವೇ ಬರೋದು, ನೀವೇ ಆಯೋಜನೆ ಮಾಡೋದು, ನೀವೇ ಆ ಸಂತೃಪ್ತಿಯನ್ನ ಅನುಭವಿಸಿ ಈ ಭಾಗ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ಆಶಿಸಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಒಳ್ಳೆ ತಂತಾನೆ ನ್ಯಾಯ ನೀತಿ ಸಿದ್ಧಾಂತಗಳ ಜೊತೆಗೆ ನೀವೆಲ್ಲ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.